Mr. Krishna, how would you describe your evolution during your journey as a cinematographer and later as a director in this Kannada film industry? What are the challenges faced? How did you evolve with technology? If you could throw some light on that. You mean to say about visual effects? Generally, as technology on a whole, as a cinematographer, how did you evolve using the technologies? And later on, as a director, how did technology play a role in the same? See, technology is always a major part in any films. So it's integral part. We need to upgrade ourselves. ನಾನು ಬಂದಾಗ ವಿಜುವಲ್ ಎಫೆಕ್ಟ್ಸ್ ಅಂತ ಬಂದಾಗ ಫಿಲ್ಮ್ಸ್ಗಳು ತುಂಬ ಹೊಸದಿತ್ತು. ಅವಾಗೆಲ್ಲ ಆಪ್ಟಿಕಲ್ ಮಾಡ್ತಾಯಿದ್ರು, ಗ್ರಾಫಿಕ್ಸ್ ಅನ್ನೋ ತುಂಬ ಕಡಿಮೆ ಇತ್ತು. ಸೊ ಲೇಟರ್ ಆನ್ ವೆನ್ ಗ್ರಾಫಿಕ್ಸ್ ವಾಸ್ ಇಂಟ್ರಡ್ಯೂಸ್ಡ್ ಏನಾಗ್ತಾಯಿತ್ತು, ರೆಕಾರ್ಡಿಂಗ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಕ್ವಿಪ್ಮೆಂಟು ಬ್ಯಾಂಗ್ಳೂರಲ್ಲಿ ಇರ್ತಾ ಇರಲಿಲ್ಲ. ನಾವು ಚೆನ್ನೈಗೋ ಬಾಂಬೆಗೋ ಇಲ್ಲಿ ಹೋಗ್ಬೇಕಾಯಿತು ಕೆಲಸಗಳಿಗೆ. ಆ್ಯಂಡ್ ಒನ್ಸ್ ಅಗೇನ್ ದ ಎರರ್ ವಾಸ್ ದೇರ್. ಬಾಂಬೆನಲ್ಲಿ ರೆಕಾರ್ಡಿಂಗ್ ಮಾಡಿಸ್ಕೊಂಬಂದಿದ್ದು ಬ್ಯಾಂಗ್ಳೂರಲ್ಲಿ ಲ್ಯಾಬಲ್ಲಿ ಹೋದಾಗ ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಸೊ ಸಡನ್ಲಿ ಏನಾಗ್ತಾಯಿತ್ತು, ವಿಜುವಲ್ ಎಫೆಕ್ಟ್ಸ್ ಚೆನ್ನಾಗಿಲ್ಲ, ವಿಜುವಲ್ ಎಫೆಕ್ಟ್ಸ್ ಫಿಲ್ಮಿಗೆ ಜೆಲ್ ಆಗಲ್ಲ ಅನ್ನೋದೊಂದು ಅಟ್ಮಾಸ್ಫಿಯರ್ ಶುರು ಆಯಿತು. ದೆನ್ ವಿ ಕ್ರ್ಯಾಕ್ಡ್ ಇನ್, ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು, ಎಲ್ಲಿ ಮಿಸ್ಟೇಕ್ ಆಗ್ತಾಯಿತ್ತು, ಲ್ಯಾಬಿಂದ ಮತ್ತು DI ಸೂಟ್ಸ್ಗೆ ಹೆಂಗೆ ಕ್ಯಾಲಿಬ್ರೇಟ್ ಮಾಡಬೇಕಾಯಿತು ಅನ್ನೋದನ್ನ ಒಂದು ಚಿಕ್ಕ ಎವಲ್ಯೂಷನ್ ಆಯಿತು. ಆ್ಯಂಡ್ ಲೇಟರ್ ಆನ್ ಫಿಲ್ಮ್ಸ್ ಇವಾಗ ಹೋಗಿ ಡಿಜಿಟಲ್ ಆದಮೇಲೆ ವಿಜುವಲ್ ಎಫೆಕ್ಟ್ಸ್ ಅಂತೂ ತುಂಬ ಈಸಿ ಆಗಿದೆ. ಆ್ಯಂಡ್ ಇಟ್ಸ್ ನೋ ಇಶ್ಯೂಸ್ ಅಟ್ ಆಲ್. ಎಲ್ಲ ಫಿಲ್ಮ್ ಜೊತೆ ತುಂಬ ನೀಟಾಗಿ ಆರಾಮಾಗಿ ಜೆಲ್ ಆಗುತ್ತೆ. ಇಟ್ ಈಸ್ ಗಾಟ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಪ್ಲೇ ಇನ್ ಫಿಲ್ಮ್. ಇವಾಗ ಏನೇ ಒಂದು ಕಥೆ ಹೇಳಬೇಕಂದ್ರೆ, ಒಂದು ಸ್ಪ್ಯಾನ್ ಇನ್ಕ್ರೀಸ್ ಮಾಡಬೇಕಂದ್ರೂ ವಿ ಶುಡ್ ಯೂಸ್ ದ ಟೆಕ್ನಾಲಜಿ. ದಟ್ಸ್ ಆಲ್. ಒಂದು ಪ್ಲ್ಯಾನ್ ಮಾಡಬೇಕು, ಯೂಸ್ ಮಾಡಬೇಕು, ಅಷ್ಟೇ. ಅಷ್ಟು ಸಿಂಪಲ್ ಆಗಿದೆ. ಮೊದಲು ಇಟ್ ವಾಸ್ ರಿಯಲಿ ಟಫ್ ಬಿಕಾಸ್ ಇಟ್ ವಾಸ್ ಕೋಆರ್ಡಿನೇಟಿಂಗ್, ಕನ್ವಿನ್ಸಿಂಗ್ ಲಾಟ್ ಆಫ್ ಪೀಪಲ್, ಫ್ರಮ್ ದ ಪ್ರೊಡ್ಯೂಸರ್ ಆಗ್ಬೋದು, ಫ್ರಮ್ ದ ಡೈರೆಕ್ಟರ್ ಆಗ್ಬೋದು, ಅಥವಾ ಸ್ಟುಡಿಯೋಸ್ಗಳಾಗ್ಬೋದು, ಅಥವಾ ಲ್ಯಾಬ್ಗಳಾಗ್ಬೋದು. ಎವ್ರಿಬಡಿ ಹ್ಯಾಸ್ ಅಟ್ ದೇರ್ ಓನ್ ಇಶ್ಯೂಸ್. ನೌ ಇಟ್ ಈಸ್ ಮಿನಿಮೈಸ್ಡ್. ಜರ್ನಿ ಹೇಳಬೇಕು ಅಂತಂದರೆ, ಆ್ಯಸ್ ಅನ್ ಆ್ಯಕ್ಟರ್ ಯು ಸ್ಟಾರ್ಟೆಡ್, ದೆನ್ ಡೈರೆಕ್ಟರ್ ಆಗಿ, ಪ್ರೊಡ್ಯೂಸರ್ ಆಗಿ. ಸೊ ಯು ನೋ ದ ವೇರಿಯಸ್ ಚಾಲೆಂಜಸ್. ಫಸ್ಟ್ ಆಸ್ ಅನ್ ಆ್ಯಕ್ಟರ್, ಐ ರಿಮೆಂಬರ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಲಿ ಎಲ್ಲ ಬ್ಯಾಕ್ವರ್ಡ್ ಹೋಗೋದು ಒಂದು ಸಾಂಗ್ ಇತ್ತು, ಐ ಥಿಂಕ್ ವಿಚ್ ವಾಸ್ ಗ್ರಾಫಿಕ್ಸ್. ಸಚಿನ್. Okay. Adagli, then otherwise after that you have worked in movies as a director, then as a producer also, now with Kirik Party. So how do you see how much of technology has played and what is your experience with technology? ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇದ್ರ ಬಗ್ಗೆ? ನಾನು ಇಂಡಸ್ಟ್ರಿಗೆ ಬಂದಾಗ ಆಲ್ಮೋಸ್ಟ್ ಇಟ್ಸ್ ಶಿಫ್ಟಿಂಗ್ ಫ್ರೇಸ್ ಫ್ರಮ್ ಫಿಲ್ಮಿಂದ ಡಿಜಿಟಲ್ಗೆ ಕನ್ವರ್ಟ್ ಆಗುವಂಥ ಟೈಮ್. ಇನ್ಫ್ಯಾಕ್ಟ್ ನಾವು ಮಾಡಿದಂಥ ಸಿನಿಮಾ ನಮ್ಮೇಲೊಂದಿನ ಅಂತ, ದಟ್ ವಾಸ್ ದ ಫಸ್ಟ್ ಡಿಜಿಟಲ್ ಫಿಲ್ಮ್ ಇನ್ ಕನ್ನಡ. ಅದು ಮಾಡಬೇಕಾದ್ರೆ ಎಲ್ಲರೂ ಡಿಜಿಟಲ್ ಶೂಟ್ ಮಾಡಬೇಡಿ ಈ ಥರ ಒಂದು ನೋಷನ್ ಎಲ್ರಿಗೂ. ಅದಕ್ಕಿಂತ ಮುಂಚೆ ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೆ. ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು 2006 ಆ್ಯಕ್ಚುಲಿ. ಸೊ ನಾನು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾಯಿದ್ದೆ. ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ಸರಿ ನಮ್ಮದೇ ಒಂದು ಕ್ಯಾಮ್ರಾ ಇಟ್ಕೊಳ್ಳೋಣ ಅಂತ ಹೇಳಿ, ಅವಾಗ ಕ್ಯಾನನ್ 5D ಎಲ್ಲ ಇರಲಿಲ್ಲ. ಸೊ ನಾನು ಅವಾಗ US ಇಂದ ಒಂದು HVX200 ಪ್ಯಾನಾಸೋನಿಕ್ ಕ್ಯಾಮ್ರಾ ಅಂತ ತರಿಸಿದೆ. ಬಟ್ ಅದಕ್ಕೇನಂತಂದರೆ ಇಟ್ಸ್ ಅ ವೆರಿ ಫ್ಲ್ಯಾಟ್ ಇಮೇಜ್ ಸಿಗುತ್ತೆ ನಿಮಗೆ, ಅದರಲ್ಲಿ ಡೆಪ್ತ್ ಆಫ್ ಫೀಲ್ಡ್ ಏನೂ ಸಿಗಲ್ಲ. ಸೊ ಆವಾಗ ಒಂದು ಲೇಟೆಸ್ಟ್ ಅಡಾಪ್ಟರ್ ಬರ್ತಿತ್ತು ಅದಕ್ಕೆ. ಆ ಲೇಟೆಸ್ಟ್ ಅಡಾಪ್ಟರ್ ಹಾಕೊಂಡ್ಬಿಟ್ರೆ ಅದಕ್ಕೆ ಯು ಕ್ಯಾನ್ ಫಿಕ್ಸ್ ಎನಿ ಲೆನ್ಸಸ್, ಫೋಟೋಗ್ರಫಿ ಲೆನ್ಸಸ್, ಯಾವುದು ಝಯಾಸ್ ಲೆನ್ಸಸ್ ಅವ್ರ ಯಾವುದು ಫಿಕ್ಸ್ ಮಾಡ್ಬೋದಿತ್ತು. ಸೊ ಆ ಕ್ಯಾಮ್ರಾ ತರಿಸ್ಕೊಂಡು ಅದಲ್ಲಿ ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ವಿ. ಸೊ ಅದರ ನಂತರ ವೆನ್ ಐ ಕೇಮ್ ಟು ಫಿಲ್ಮ್ಸ್, ಮೈ ಫಸ್ಟ್ ಫಿಲ್ಮ್ ವಾಸ್ ಶಾರ್ಟ್ ಇನ್ ವೈಪರ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ವಿ. ಆಮೇಲೆ ನಂತರ Red 1 ಶೂಟ್ ಮಾಡಿದ್ವಿ, ತುಗ್ಲಕ್. ಬೈ ದ ಟೈಮ್ ಸಿಂಪಲ್ ಅನ್ನು ಶುರು ಆಗಬೇಕಾದ್ರೆ Red MX ಬಂದಿತ್ತು. ಉಳಿದವ್ರು ಕಣ್ಣಂತೆ ಬರಬೇಕಾದ್ರೆ Red Epic ಆಯಿತು. ವಾಸ್ತು ಪ್ರಕಾರ ಮಾಡಬೇಕಾದ್ರೆ ಐ ಥಿಂಕ್ ವಿ ಶಾಟ್ ಇನ್ Black Magic and Alexa. So I have covered all the digital cameras. I think that requires a lot of applause. So Kirik Party ಮಾಡಬೇಕಾದ್ರೆ Red Digital. I think so basically all the digital cameras right from basic to every existing digital camera, obviously Sony ಕ್ಯಾಮ್ರಾದಲ್ಲೂ ಶೂಟ್ ಮಾಡಿದ್ವಿ ಸುಮಾರಿದಲ್ಲಿ. My journey has been with the digital camera, like ನನ್ನ ಫಸ್ಟ್ ಸಿನಿಮಾಯಿಂದ ಇಲ್ಲಿವರೆಗೂ it was with the digital camera. I've never 9 ದಿವಸ ಒಂದು ಹಾಲಿಡೇಸ್ ಅಂತ ಒಂದು ಸಿನಿಮಾ ಶೂಟ್ ಮಾಡಿದ್ದೀನಿ ಫಿಲ್ಮಲ್ಲಿ, ವಿಚ್ ಸ್ಟಾಪ್ ದೇರ್. 9 ದಿವಸ ನಂತರ ಶೂಟಿಂಗ್ ಮಾಡಿಲ್ಲ ಅವರು. ಸೊ ಹಂತದಲ್ಲಿ ಟೆಕ್ನಾಲಜಿ ಹೆಂಗೆ ಬೆಳೀತಾ ಹೋಯ್ತು, ಅದ್ರ ಜೊತೆಗೆ ನಾವು ಬೆಳೀತಾ ಹೋದ್ವಿ. ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಕನಸುಗಳಿರುತ್ತೆ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಒನ್ಸ್ ಅಗೇನ್ ಇದು ಮಾಡೋಕ್ಕೆ ಯಾರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋದು ಬರುತ್ತೆ. ಸೊ ಆ ಡಿಪೆಂಡೆಂಟ್ ಅಂತ ಬಂದಾಗ ನನಗೆ ಭಯ ಶುರು ಆಗುತ್ತೆ. ಏನಂತಂದರೆ ನಮ್ಮ ಸಿನಿಮಾದಲ್ಲಿ ಬಂದಾಗ ಒಂದು ಸ್ವಲ್ಪ ಓಕೆ ಇದು ಚೆನ್ನಾಗಿ ಮಾಡ್ಬೋಯ್ತು ಇನ್ನು ಅಂತ ಅನಿಸ್ಬಾರ್ದು ಎಲ್ಲೂ. ಸೊ VFX ಇಸ್ ಸಮಥಿಂಗ್ ವಿಚ್ ಐ ಆಮ್ ನಾಟ್, ನಾನು ಕೂತ್ಕೊಂಡು ಮಾಡೋಕ್ಕಾಗಲ್ಲ, ನಾನು ಯಾರಿಗೋ ಕೊಡಬೇಕಾಗತ್ತೆ. ಅದು ಕೊಟ್ಟಾಗ ವಿ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ದೆಮ್. ವಿ ಕ್ಯಾನ್ ಓನ್ಲಿ ಸೇ ದಟ್ ಓಕೆ ಚೆನ್ನಾಗಿ ಬಂದಿದೆಯಾ, ಚೆನ್ನಾಗಿ ಬಂದಿಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡೋಣ, ಇಷ್ಟೇ ಹೇಳ್ಬೋದು. ಬಿಟ್ಟರೆ ಇದನ್ನು ಹೆಂಗೆ ಮಾಡೋಣ ಅಂತ ನಂಗೆ ಹೇಳಕ್ಕೆ ಬರಲ್ಲ. ಉಳಿದವ್ರು ಕಣ್ಣತೆ ಮಾಡಬೇಕಾದ್ರೇನೂ ಅಷ್ಟೇ ನನಗೆ ಗೊತ್ತು
ಸಂತೋಷಿಗೆ ಈ ಜಾಬ್ ಕೊಟ್ಟರೆ ಅದ್ಭುತವಾಗಿ ಮಾಡ್ತಾರೆ ಅಂತ. ಇನ್ನೊಂದು ಲೆವೆಲಲ್ಲಿ ನಂಗೆ ಯೋಚನೆ ಮಾಡೋಕ್ಕೆ ಸಂತೋಷ್ ಈಸ್ ಕೆಪೇಬಲ್ ಆಫ್, ಬಟ್ ಆಸ್ ಅ ಡೈರೆಕ್ಟರ್ ಆಸ್ ಅ ರೈಟರ್ ಗೊತ್ತಿಲ್ಲ ನನಗೆ. ಅಂದರೆ ಇದಕ್ಕೆ ನನ್ನ ಬಜೆಟ್ ಇದೆಯಾ ಇಷ್ಟಕ್ಕೆ, ಸೊ ನಾನು ಬಜೆಟ್ ಒಳಗಡೆ ಇರಬೇಕು, ನಂಗೆ ಅದ್ಭುತವಾಗಿರುವಂಥ ಒಂದು ಔಟ್ಪುಟ್ ಕೊಡಬೇಕು. ಆ್ಯಂಡ್ ಆ ಬಜೆಟಲ್ಲಿ ಐ ಆಮ್ ರೆಸ್ಪಾನ್ಸಿಬಲ್ ಅಲ್ವಾ. ಕರೆಕ್ಟ್. ಕಿರಿಕ್ ಪಾರ್ಟಿ ಮಾಡಬೇಕಾದ್ರೆ ಅಷ್ಟೇ, ಇಟ್ ವಾಸ್ ಸಚಿನ್ ವಾಸ್ ಡೂಯಿಂಗ್ ದ VFX. ಸುಮಾರು VFX ಮಾಡಿದ್ದೀವಿ ನಾವು ಕಿರಿಕ್ ಪಾರ್ಟಿಲಿ, ಬಟ್ ಸಿನಿಮಾ ನೋಡ್ಬೇಕಾದ್ರೆ ಎಲ್ಲೂ ಗೊತ್ತಾಗಲ್ಲ ನಿಮಗೆ. ಯಾಕೆ ನಾವು ಅದಕ್ಕಿಂತ ದೊಡ್ಡದು ಮಾಡೋಕ್ಕೆ ಹೋಗಿಲ್ಲ. ಯಾವುದು ನಮಗೆ ಓಕೆ ಇದನ್ನು ಬೇರೆ ಏನೂ ಮಾಡೋಕ್ಕಾಗಲ್ಲ, ಇದು ಮಾಡಲೇಬೇಕು ಅಂತ ಅನಿಸ್ತಾ ಇದೆಯೋ ಅದನ್ನು ಮಾಡ್ಕೊಂಡು ಬಂದಿದ್ವಿ. ಬಟ್ ನಾವು ರೈಟ್ ನಾವು ನೀವು ಹೇಳ್ದಂಗೆ ನಾವು ವಿ ಆರ್ ಇನ್ ಅ ಸ್ಟೇಟ್ ವೇರ್ ವಿ ಕ್ಯಾನ್ ಡೂ ಅ ಬಿಗರ್ ಜಾಬ್. ಆ್ಯಂಡ್ ಇಟ್ಸ್ ಜಸ್ಟ್ ದಟ್ ವಿ ನೀಡ್ ಅ ಟೀಮ್ ಅಷ್ಟೇ. ಎನಿ ಫೀಲ್ಡ್ ಆ್ಯಕ್ಚುಲಿ ಸಿನಿಮಾ ಮಾಡಬೇಕಾದ್ರೆ ಕನ್ಸು ಕಾಣ್ಬೋದು, ಬಟ್ ಅದನ್ನು ನನ್ಸು ಮಾಡೋರು ನಮ್ಗೊಂದು ಅದ್ಭುತವಾಗಿರುವಂಥ ಟೀಮ್ ಸಿಕ್ಕಿದ್ರೆ ದಟ್ ವಿಲ್ ಟೇಕ್ ಅಸ್ ಟು ದ ನೆಕ್ಸ್ಟ್ ಲೆವೆಲ್. What are the challenges that you faced from the time you started to come till here? ಒಂದು ಮೇಜರ್ ಆಗಿ VFX ಅಲ್ಲಿ ಚಾಲೆಂಜಸ್ ಬರೋದು ಬಜೆಟಲ್ಲಿ. ಇವಾಗ ಡೈರೆಕ್ಟ್ರಿಗೆ ಇವಾಗ ರಕ್ಷಿತ್ ಅವ್ರು ಹೇಳ್ದಂಗೆ ದೊಡ್ಡ ಆಸೆಗಳಿರ್ತವೆ. ಆಮೇಲೆ ನಮಗೂ ವರ್ಕ್ ಮಾಡೋದಕ್ಕೆ ತುಂಬ ಇಷ್ಟ. ಆಮೇಲೆ ಪ್ರೊಡ್ಯೂಸರ್ ಹತ್ರ ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು, ಇದರಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ ಅಷ್ಟು ಮಾಡಿ ಅಂತೇಳಿ. ಇವಾಗ ಇಲ್ಲಿ ಚಾಲೆಂಜಸ್ ಬರೋದು. ಓಕೆ, ಅದು ಬಜೆಟ್. ಇದು ಬಜೆಟ್ ಅದು. ನಾನು ಹೇಳ್ತಾ ಇರೋದು ನಿಮ್ಮ ಜರ್ನಿಯಲ್ಲಿ ಯು ಹ್ಯಾವ್ ಡನ್ ಆಲ್ರೆಡಿ ವರ್ಕ್ ಮಾಡಿದ್ದೀರಾ ನೀವು. ಹೌದು ಹೌದು. ಸೊ ನೀವು ಇದುವರೆಗೂ ಯು ಹ್ಯಾವ್ ಕಮ್ ಅ ಲಾಂಗ್ ವೇ. ಶುರು ಮಾಡಿದಾಗ ಹೇಗಿತ್ತು, ಆಮೇಲೆ ಆಬ್ವಿಯಸ್ಲಿ ನೀವು ಕೆಲಸ ಮಾಡ್ತಾ ಮಾಡ್ತಾ ಎಸ್ಟಾಬ್ಲಿಷ್ ಹಾಕೊಂಡು ಹೋದ್ರಿ ಅದು. ಬಟ್ ವಾಟ್ ಆರ್ ದ ಚಾಲೆಂಜಸ್ ಇನ್ ದೋಸ್ ಜರ್ನಿ, ಇನ್ ದಟ್ ಜರ್ನಿ? ಈಗ ನೋಡಿ ಚಾಲೆಂಜಸ್ಸು ಕೃಷ್ಣ ಅವ್ರು ಹೇಳಿದ್ರು, ಏನದು ಮೊದಲು ನೆಗೆಟಿವ್ ಸ್ಕ್ಯಾನಿಂಗ್ ಇತ್ತು, ಆಮೇಲೆ ರೆಕಾರ್ಡಿಂಗ್ ಇತ್ತು. ಇದೆಲ್ಲ ಹೆಂಗಂದ್ರೆ ಬಿಗಿನಿಂಗಲ್ಲಿ ನಾವು ಬೆಂಗಳೂರಲ್ಲಿ ಈ ಥರದ ಕೆಲಸ, ಈಗ ನಾವು ಸ್ಕ್ಯಾನಿಂಗ್ ಬಂದು ಮಾಡಿಸ್ಕೊಂಡ್ಬಂದು ನಾವು ವಿಜುವಲ್ ಎಫೆಕ್ಟ್ಸ್ ಮಾಡಿ ರೆಕಾರ್ಡಿಂಗ್ ಮಾಡಿ ನಾವು ಕೊಡ್ತೀವಿ ಅಂದರೆ ನಮ್ಮನ್ನು ನಂಬ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ. ನಿಮಗೆ ಗೊತ್ತಿಲ್ಲ ಇದು ಟೆಕ್ನಾಲಜಿ. ಇವಾಗ ನಾನು ಇದನ್ನು ಮಾಡೋಕ್ಕೆ ಚೆನ್ನೈಗೆ ಹೋಗ್ಬೇಕು, ಇಲ್ಲ ಮುಂಬೈಗೆ ಹೋಗ್ಬೇಕು, ಇಲ್ಲ ಹೈದರಾಬಾದ್ಗೆ ಹೋಗ್ಬೇಕು. ನೀವು ಹೆಂಗೆ ಮಾಡ್ತೀರಿ ಬೆಂಗಳೂರಲ್ಲಿ? ಅಥವಾ ನನ್ನ ಸಿನಿಮಾವನ್ನು ಅವ್ನು ಮಾಡಿಕೊಡೋ ನೋಡೋಣ ಆಮೇಲೆ ಅಂತೇಳಿ. ಈ ಥರ ಚಾಲೆಂಜಸ್ ಇವಾಗ ಹೆಂಗಂದ್ರೆ ಈ ಥರದ್ದು ನಾವು ಬಿಗಿನಿಂಗಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಥರ ಚಾಲೆಂಜಸ್ನ ಫೇಸ್ ಮಾಡಿದ್ದೀವಿ. ಆಯಿತು, ನಮ್ಗೆ ಏನು ಖರ್ಚು ಬರುತ್ತೆ ಅದನ್ನು ಕೊಡಿ ಫಸ್ಟು, ಚೆನ್ನಾಗಿ ಬಂದಿಲ್ಲ ಅಂದರೆ ಆಯ್ತು ವಾಪಸ್ ಕೊಡ್ತೀನಿ ನಾನು. ಈ ಥರ ಬಿಗಿನಿಂಗಲ್ಲಿ ಶುರು ಮಾಡ್ಕೊಂಡು ಬಂದು ಆಮೇಲೆ ನಂಬೋಕೆ ಶುರು ಮಾಡಿದ್ರು. ಆಮೇಲೆ ಇನ್ನೊಂದೇನಂದ್ರೆ ನನಗೆ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತುಂಬ ಖುಷಿ ನನಗೆ. ವೆರಿ ನೈಸ್. ನನಗೆ ಈಗ ಬೇರೆ ಜಗತ್ತಲ್ಲಿ ಏನು ಯೂಸ್ ಮಾಡ್ತಾರೆ ಅದನ್ನು ನಾವು ಬೆಂಗಳೂರಲ್ಲಿ ನಾವು ಯೂಸ್ ಮಾಡಿ ನಮ್ಮ ಕನ್ನಡ ಆ್ಯಕ್ಚುಲಿ ನಮಗೆ ಇಲ್ಲಿ ಮೇಜರ್ ಆಗಿ ಸಿಗೋದು ಕನ್ನಡ ವರ್ಕ್ಗಳು. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಆಫೀಸಲ್ಲಿ ನಾವು ಮಾಡ್ತಾ ಇರೋದು ಮೇಜರ್ ಕನ್ನಡ ಫಿಲ್ಮ್ಸ್. 40 to 50% ಅಥವಾ 60% ಕನ್ನಡ ಫಿಲ್ಮ್ಸ್ನೇ ಮಾಡೋದು. ವೆರಿ ನೈಸ್. ಇನ್ನೊಂದು 40% ನಾವು ಬೇರೆ ಬೇರೆ ಭಾಷೆಗಳು. ಯಾಕಂದರೆ ನಮ್ಮ ಟೀಮಲ್ಲಿ ಏನಾದರೂ ದೊಡ್ಡ ಟೀಮ್ ಇದೆ, ಆ ಟೀಮನ್ನು ನಮಗೆ ನಡೆಸ್ಬೇಕು. ಅವರ ಖಂಡಿತ ಅರ್ಥ ಆಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಹೆಂಗಂದ್ರೆ ಬೇರೆ ಭಾಷೆ ಸಿನಿಮಾಗಳು ಅಂತ ತಗೋತೀವಿ, ಯಾರು ಫ್ರೀ ಇಲ್ದಿರ ನೋಡ್ಕೊಳ್ಳೋದಕ್ಕೆ ತಗೊಳ್ತೀವಿ. ಈ ಚಾಲೆಂಜ್ಗಳು ಹೆಂಗಂದ್ರೆ ಇದು ಟೆಕ್ನಾಲಜಿ. ಇವಾಗ ಮಷಿನ್ಗಳು ತೊಗೊಂಬಂದ್ಬಿಡ್ತೀನಿ ನಾನು, ಕಾಸು ದುಡ್ಡು ಕೊಟ್ಬಿಟ್ಟು. ಆಮೇಲೆ ಏನು ಹೇಳ್ತಾರೆ, ಟೆಕ್ನಿಷಿಯನ್ ಇಲ್ಲ ನಿಮ್ಮ ಹತ್ರ, ನನಗೆ ಅಲ್ಲಿ ಬಾಂಬೆಲಿ ಇರೋರು ಬೇಕು, ಚೆನ್ನೈಲಿ ಇರೋರು ಬೇಕು. ಇಲ್ಲ, ಆವಾಗ ಮತ್ತೆ ನಾವು ಇನ್ವೆಸ್ಟ್ ಮಾಡಿದ್ಮೇಲೂ ಟೆಕ್ನಾಲಜಿ ಮೇಲೆ ಇನ್ವೆಸ್ಟ್ ಮಾಡಿದ್ಮೇಲೂ ಇಲ್ಲ ನನಗೆ ಆ ಟೆಕ್ನಿಷಿಯನ್ ಬೇಕು ಅಂತ ಹೇಳ್ತಾರೆ. ಆವಾಗಲೂ ಮತ್ತೆ ನಮಗದೆ ಬನ್ನಿ ನೋಡಿ, ಖುಷಿಯಾಗಿಲ್ಲ ಅಂತಂದರೆ ಆಯಿತು ಬಿಟ್ಬಿಡ್ತೀವಿ, ಮತ್ತೆ ಮಾಡಿಸ್ಕೊಂಬಂದು ಎಲ್ಲಿಂದ ಅಂತೇಳಿ. ಒಂದು 50-60% ಜನ ಒಪ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಅವರೆಲ್ಲ ಸಪೋರ್ಟ್ಗಳಿಂದಾಗಿ ನಾವು ಈ ಥರ ಕನ್ನಡ ಇಂಡಸ್ಟ್ರಿನಲ್ಲಿ ಬೆಳಕ್ಕೆ ಸಾಧ್ಯ ಆಗುತ್ತೆ. ಪ್ರೊಡ್ಯೂಸರ್ ಇರಲಿ, ಡೈರೆಕ್ಟರ್ ಇರಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ದಟ್ಸ್ ವೆರಿ ಪಾಸಿಟಿವ್ ರಿಪ್ಲೈ. ನೀವು ಓವರ್ ದ ಇಯರ್ಸ್ ಯು ಹ್ಯಾವ್ ಸೀನ್ ಆ್ಯಂಡ್ ವರ್ಕ್ಡ್ ಆನ್ ಇವಾಲ್ವಿಂಗ್ ಟೆಕ್ನಾಲಜೀಸ್, ಹೇಗೆ ಚೇಂಜ್ ಆಗಿದೆ ಅಂತ. ಆ್ಯಂಡ್ ಯು ಆರ್ ಲೈಕ್ from the time I remember one-man industry, and then you were single-handedly doing so many things. Most of us have been following your work. ಮಾಡ್ಕೊಂಡು ಬಂದಿದ್ದೀರಾ ಅಷ್ಟು ವರ್ಷಗಳಿಂದ ನೀವು. So how difficult it was? What challenges did you face? Because as a studio, there are so many challenges, but you are like a person who can do 10 different works. 10 ಜನ ಮಾಡೋ ಕೆಲಸ ನೀವು ಒಬ್ಬರೇ ಮಾಡ್ತಿದ್ರಿ ಅಥವಾ ಮಾಡ್ತಾ ಇದ್ದೀರಾ. ಸೊ ನಿಮ್ಗೆ ಹೇಗೆ ಅದನ್ನು, ಆಮೇಲೆ ನಿಮ್ಗೆ ಅಕ್ಸೆಪ್ಟಬಿಲಿಟಿಲಿ ಎಷ್ಟು ಕಷ್ಟ ಆಯಿತು, ಅಥವಾ ನಿಮ್ಗೆ ಏನಾಗಿದ್ದು ಅನುಭವಗಳು ಇಂಡಸ್ಟ್ರಿಯಲ್ಲಿ, ಹೇಗೆ ಅದನ್ನು ಹೇಳಬೇಕು ಅಂದರೆ ಯಾವ ರೀತಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಅದನ್ನು? There are two things. One is transmission and one is reception. This particular statement I spoke with Upendra during the time he was doing Super movie. Okay. I was supposed to be the first VFX guy and the editor, but things went differently, so I had to come out. So he asked me this question. He saw my showreel then, and he asked, "Ellidri neevu ishtu dina?" Yes. Na ellidri? Na illa idde. Illa ರೀ, ಗೊತ್ತಾಗಲ್ವಲ್ರಿ ನಿಮ್ಮಂಥವ್ರು ಇದ್ದಾರೆ ಅಂತ. ಸೊ ನಾನು ಹೇಳಿದೆ, ಸರ್ ಟ್ರಾನ್ಸ್ಮಿಷನ್ ಇರುತ್ತೆ, ರಿಸೆಪ್ಷನ್ ಇರಬೇಕು. ರಿಸೆಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವಿ ಮೆನಿ ಟೈಮ್ಸ್ ಶೋ ಥಿಂಗ್ಸ್. ಈಗ ಮೈ ಶೋ ರೀಲ್ ವುಡ್ ಹ್ಯಾವ್ ಬೀನ್ ಸೀನ್ ಬೈ ಮೆನಿ ಪೀಪಲ್.
But the eye for quality is very important. Correct. Because that is where I feel, at least the previous years, the major challenge was I was not finding people with the eye for quality. It's very difficult. Yakandre, see, you can say an apple is a good apple and a bad apple, but you should know what an apple is initially. So quality andre ಏನು ಅಂತಾನೆ ಗೊತ್ತಿರೋದು ಕಷ್ಟ ಆಗ್ತಾ ಇತ್ತು ಜನಕ್ಕೆ. They would not been able to decipher what is good and bad. And another thing is technicians also many times ಚಿಕ್ಕ setups ಹಾಕೊಂಡಿರ್ತಾರೆ and they charge very less. And even the quality given was like that. There, every nook and corner nowadays, you get people who are doing animations and freelance work and stuff. In a way, they're killing the industry because they charge very less. And these people not knowing to decipher what is good and bad, they go to them. So I used to face a lot of problems initially like that. But bang on last 3-4 years in that, I think big ice has been broken. Very nice. And I should say, of course, from the time when Lucia and all those things happened, on the young generation, like when Rakshit came, another big ice broke. And Ega, nowadays, I'm more happy the young producers are also very young nowadays. And they have the patience to listen. Very nice. So now when I speak of technology, I started with, like 20 years back is my journey started. I started from 3D Studio Release 4 DOS version. Okay. Windows 95 was in the baby steps, and 3.1 Max, 3D Studio Max was just it dawned. Okay. 8 months I had a training in an institute. That's the only training I had in my life. Okay. That was 3D Studio Release 4 DOS version and Annie Pro DOS version. Okay. That very year it got outdated. ಯಾಕಂದರೆ ಒಂದು ವರ್ಷ ಮುಗಿತಾ ಇದ್ದಂಗೆ ಐ ಗಾಟ್ ರಿಕ್ರೂಟೆಡ್ ಟು ಎ ಕಂಪನಿ ಕಾಲ್ ಗ್ರಾಫಿಕ್ಸ್ ಸ್ಪೆಕ್ಟ್ರಮ್ ಹೂ ಯೂಸ್ ಟು ಬಿ ಇನ್ ಚೆನ್ನೈ ಬಿಫೋರ್ ದೇ ಯೂಸ್ ಟು ಡೂ ಲಾಟ್ ಆಫ್ ರಾಜೀವ್ ಮೆನನ್ಸ್ ವರ್ಕ್ ಆ್ಯಂಡ್ ಲಾಟ್ ಆಫ್ ವರ್ಕ್ಸ್ ಲೈಕ್ ದಟ್. ದೆನ್ ದೇ ಶಿಫ್ಟೆಡ್ ಟು ದೆನ್ ಐ ವಾಸ್ ದ ಓನ್ಲಿ ಗ್ರಾಫಿಕ್ಸ್ ಗೈ ದೇರ್. ಅಲ್ಲಿ ಏನಾಯಿತು ಮ್ಯಾಕ್ಸ್ ಬಂದ್ಬಿಡ್ತು. ಸೊ ಇಟ್ ವಾಸ್ ಆಲ್ ರೀಲರ್ನಿಂಗ್ ದ ಹೋಲ್ ಥಿಂಗ್. ಬಟ್ ಏನಂದರೆ ಐ ಹ್ಯಾಡ್ ದಿಸ್ ವಿಷನ್ ಬಿಕಾಸ್ ಐ ಆನ್ ಐಡಿಯಾ ಡ್ರಿವನ್ ಪರ್ಸನ್. ಐ ಆಮ್ ನಾಟ್ ಎ ಟೆಕ್ನಾಲಜಿ ಡ್ರಿವನ್ ಪರ್ಸನ್. ಐ ಆನ್ ಐಡಿಯಾ ಡ್ರಿವನ್ ಪರ್ಸನ್. ಸೊ ಫಾರ್ ಮೈ ಐಡಿಯಾ ಐ ವುಡ್ ಲುಕ್ ಫಾರ್ ಎ ಸಾಫ್ಟ್ವೇರ್. ಸೊ ಈಗ ನನಗೆ ಮಾಡೋ ಗ್ರಾಫಿಕ್ ಐ ಹ್ಯಾವ್ ಟು ಎಡಿಟ್ ಇಟ್ ಇನ್ ಪ್ರಾಪರ್ ವೇ ಅಂದರೆ ಐ ಲುಕ್ ಫಾರ್ ಪ್ರೀಮಿಯರ್. ಹಾಗೆ ಬೆಳ್ಕೊಂಬಂದೆ ಮೈ ಮೇಜರ್ ಸಾಫ್ಟ್ವೇರ್ ವಾಸ್ ಕಂಬಷನ್ ಇನ್ ದ ಸ್ಮೋಕ್ ಆ್ಯಂಡ್ ಇಟ್ಸ್ ಫಾಲೋಡ್ ಫ್ಲೇಮ್. Of course, because of Mr. Uday Ravi Hegde, he has got a flame machine and he keeps inviting me there. Wow. So I had a great hand in flame. Very nice. So that's how, I'm not sure if I've answered the question. As a director, now when you see yourself, and how do you plan your scenes, VFX scenes? What amount of planning goes into it? How much are you involved? How do you plan? How do you take it? You have dealt with various studios across the country. ಯಾವ ಥರ ಬ್ರೀಫಿಂಗ್ ಕೊಡ್ತೀರಾ, ಇಲ್ಲ ಯಾವ ಥರ ಐಡಿಯಾನ ಕನ್ವರ್ಟ್ ಮಾಡಿ ನೀವು ಅದನ್ನು ಈ ಥರ ಬರಬೇಕು ಅಂತ ಈ VFX ಸೀನ್ ಶಾರ್ಟ್ ಬಂದಾಗ ಯಾವ ಥರ ಅದನ್ನು ಅಪ್ರೋಚ್ ಮಾಡ್ತೀರಾ ನೀವು? ಅದನ್ನು ಯಾವುದೋ ಒಂದು ಸೀಕ್ವೆನ್ಸ್ ಬರ್ಕೊಂಡಾಗ ಯಾವ ಥರ ಇದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ವಿಲ್ ಹ್ಯಾವ್ ಎನ್ ಐಡಿಯಾ. ಬೇಸಿಕಲಿ ಒಂದು ಕನ್ನಡ ಮಾರ್ಕೆಟ್ ಅಂದ ಒಂದು ವಿಜುವಲ್ ಎಫೆಕ್ಟ್ಸ್ ಒಂದು ಲಿಮಿಟೆಡ್ ಬಜೆಟ್ ಇರೋದ್ರಿಂದ ವಿ ಡೂ ಲಾಟ್ ಆಫ್ ಹೋಮ್ ವರ್ಕ್. ಅಂದರೆ ವಿ ಡೌನ್ಲೋಡ್ ಲಾಟ್ ಆಫ್ ರೆಫರೆನ್ಸ್ ಐಡಿಯಾಸ್ಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ವಿ ಲುಕ್ ಔಟ್ and we'll edit it into a small part. Then we'll go sit with the visual effects studio. ಯಾರ ಜೊತೆ ಟೈಅಪ್ ಆಗ್ತೀವಿ, ಅವ್ರ ಜೊತೆ ಕೂತ್ಕೊತೀವಿ, ಡಿಸ್ಕಸ್ ಮಾಡ್ತೀವಿ. ದೆನ್ ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಕೆಲವೊಂದು ಇನ್ಸ್ಟ್ರಕ್ಷನ್ ನಮ್ಗೇನು ಬೇಕು ಅನ್ನೋದು ನಾವು ಹೇಳ್ತೀವಿ, ಅವ್ರು ಏನು ಬೇಕು ಅಂತ ಹೇಳ್ತಾರೆ. ದೆನ್ ವಿ ಕಾಂಕ್ರೀಟ್ ಆನ್ ದ್ಯಾಟ್. ದೆನ್ ವಿ ಕಮ್ ಬ್ಯಾಕ್ ಟು ಶೂಟಿಂಗ್. ಬಿಫೋರ್ ಶೂಟಿಂಗ್ ವಿ ಮೇಕ್ ಶೂರ್ ದಟ್ ಇದನ್ನು ನಾವು ಶೂಟ್ ಮಾಡ್ಬೋದು, ದಿಸ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್. ಇಫ್ ನಾಟ್, ಚೇಂಜ್ ದ ಐಡಿಯಾ. ಬಿಕಾಸ್ ನಾವೇನು ಇನ್ನೂ ತೋರಿಸಿಲ್ಲ ಜನಕ್ಕೆ. ತೋರಿಸ್ಬೇಕಂದ್ರೆ ಇಟ್ ಶುಡ್ ಬಿ ಪರ್ಫೆಕ್ಟ್ ಆ್ಯಂಡ್ ಆ್ಯಕ್ಯುರೇಟ್. ಆ್ಯಂಡ್ ದೇರ್ ಆರ್ 2 ಥಿಂಗ್ಸ್ ಇನ್ವಾಲ್ವ್ಡ್. ಒಂದು ಕ್ರಿಯೇಟಿವಿಟಿ, ಒಂದು ಬಜೆಟ್. ಸೊ ಮೀನ್ ವೈಲ್ ಇಲ್ಲಿ ಏನಾಗುತ್ತೆ, ಒಂದು ವಿಜುವಲ್ ಎಫೆಕ್ಟ್ ಸ್ಟುಡಿಯೋ ಜೊತೆ ಮಾತಾಡಬೇಕಂದ್ರೆ ವಿ ನೀಡ್ ಟು ಗೋ ವಿತ್ ದ ಬಜೆಟ್ಸ್, ವಿತ್ ದ ಪ್ರೊಡ್ಯೂಸರ್ ವೈಲ್ ಮೇಕಿಂಗ್ ಎ ಫಿಲಮ್ ಇಟ್ ಸೆಲ್ಫ್, ವೈಲ್ ಪ್ರೆಸೆಂಟಿಂಗ್ ದ ಬಜೆಟ್ ಇಟ್ ಸೆಲ್ಫ್. ಸುಮ್ಮನೆ XYZ ಅಂತ ಅಂದ್ಬಿಟ್ಟು ಒಂದು ಅಮೌಂಟ್ ಎಕ್ಸ್ಟ್ರಾ ಹಾಕಿರ್ತೀವಿ, ವಿಜುವಲ್ ಎಫೆಕ್ಟ್ಸ್ ಅಂತ ಅಂದ್ಬಿಟ್ಟು ಒಂದು ಬಜೆಟ್ ಹಾಕ್ತಾರೆ. ಕೇಳ್ತಾರೆ ವೈ ಇಸ್ ದಿಸ್ ಅಂತ. ಇದೊಂದು ಕೋಟಾ ಅಲಾಟ್ ಮಾಡಿ, ಇಫ್ ಇಟ್ ಈಸ್ ರಿಕ್ವೈರ್ಡ್ ವಿಲ್ ಯೂಸ್ ಇಟ್ ಫುಲ್ ಆರ್ ಇಟ್ ವಿಲ್ ಬಿ ವಿತ್ ಯು ಓನ್ಲಿ ಅಂತ ಹೇಳ್ತೀವಿ. ಯಾಕೆಂದರೆ ಇವಾಗ ವಿಜುವಲ್ ಎಫೆಕ್ಟ್ಸ್ ಬಜೆಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಯಾಕಂದರೆ ಏನಾಗುತ್ತೆ, ಯೂಶಲಿ ಫಸ್ಟೆಲ್ಲ ಫಿಲಮ್ ಆದಮೇಲೆ ವಿ ಯೂಸ್ ಟು ಗೋ ವಿತ್ ವಿಜುವಲ್ ಎಫೆಕ್ಟ್ಸ್ ಥಿಂಗ್ಸ್. ಸಡನ್ನಾಗಿ ಅವರೊಂದು 25 ಲಕ್ಷ 40 ಲಕ್ಷ ಅಂದಿದ ತಕ್ಷಣ ಪ್ರೊಡ್ಯೂಸರ್ ನಾಟ್ ಮಾಡೋರು, ನೋ ವೇಸ್, ಇಟ್ ಕೆನಾಟ್ ಬಿ ಡನ್ ಅಂತ. ಸೊ ಅವಾಗ ಏನಾಗೋದು, ಆಲ್ ಐಡಿಯಾಸ್ ವಿಲ್ ಬಿ ಒಂಥರ ಹಾಫ್ ಬೇಕ್ಡ್.
ಸೊ ನಾವು ಪೂರ್ತಿ ಹೋಗಿರೋಲ್ಲ, ಟ್ರಾವೆಲು ಮಾಡಿರೋಲ್ಲ, ಅರ್ಧಂಬರ್ಧ ಬಂದು ನಿಂತ್ಕೊಂಡ್ಬಿಟ್ಟಿರ್ತೀವಿ. ಸೊ ನಾವು ಆಫ್ಟರ್ ಸರ್ಟನ್ ಎಕ್ಸ್ಪೀರಿಯನ್ಸ್, ನಾನು ಸಿನಿಮಾಟೋಗ್ರಫರ್ ಆಗಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ವಿ ಮೇಕ್ ಶ್ಯೂರ್ ವಿ ಪ್ರೆಸೆಂಟ್ ದ ಬಜೆಟ್, ವಿಲ್ ಹ್ಯಾವ್ ದ್ಯಾಟ್, ವಿಲ್ ಮೀಟ್ ಲಾಟ್ ಆಫ್ ಸ್ಟುಡಿಯೋಸ್. ಬೇಸಿಕಲಿ ಇವತ್ತು ವಿ ಕ್ಯಾನ್ ಆಕ್ಸೆಸ್ ಇನ್ ಟು ಎನಿ ಸ್ಟುಡಿಯೋ, ಶೋ ರೀಲ್ ನೋಡ್ಬೋದು, ಆ್ಯಂಡ್ ವಿ ಕ್ಯಾನ್ ಸಿ ದ ಕ್ವಾಲಿಟಿ ಆಫ್ ವರ್ಕ್ ವಾಟ್ ದೇ ಹವ್ ಡನ್. ಇಫ್ ವಿ ಆರ್ ಕನೆಕ್ಟೆಡ್, ಜಸ್ಟ್ ಒನ್ ಕಾಲ್ ಅವೇ, ಒಂದು ಮೇಲು, ವಿಲ್ ಪುಟ್ ದೆಮ್. ರೆಸಿಪ್ರಿಕೇಟ್ ಹೆಂಗೆ ಮಾಡ್ತಾರೆ ಅನ್ನೋದು ನೋಡಿದ ಮೇಲೆ ವಿ ಗೋ. ಯೂಶಲಿ ಕನ್ನಡ ಫಿಲ್ಮ್ಸ್ ಅಂದರೆ ಕೆಲವರು ರೆಸಿಪ್ರಿಕೇಟ್ ಮಾಡಲ್ಲ, ಅಂಥವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡಲ್ಲ. ಯಾರು ರೆಸ್ಪಾಂಡ್ ಮಾಡ್ತಾರೆ ಕನ್ನಡ ಸಿನಿಮಾನಾದ್ರೆ ಅಂಥವ್ರ ಜೊತೆ ವಿಲ್ ಇಂಟ್ರ್ಯಾಕ್ಟ್. ಇವಾಗ ಐ ಟ್ರೈಡ್ NY ಫಾರ್ ಹೆಬ್ಬುಲಿ. ಹೆಬ್ಬುಲಿ ಆ ಸೀಕ್ವೆನ್ಸಲ್ಲಿ NY ಟ್ರೈ ಮಾಡಬೇಕಂದ್ರೆ ಸುಮ್ಮನೆ ಒಂದು ಮೇಲ್ ಬರೆದೆ, ಐ ಸೀನ್ ದೇರ್ ಶೋ ರೀಲ್, ಮೇಲ್ ಬರೆದೆ, ದೇ ಲೈಕ್ಡ್ ಇಟ್. ಆಮೇಲೆ ಓವರ್ ದ ಫೋನ್ ಒಂದು ಕಾನ್ವರ್ಸೇಷನ್ ಆಯಿತು, ಐ ಸೆಂಟ್ ಎಮ್ ಆಲ್ ದ ರೆಫರೆನ್ಸ್. ಅವ್ರಿಗೇನಂದರೆ ಇದು ಬರಲ್ಲ, ಈ ಕನ್ನಡ ಫಿಲ್ಮ್ಸ್ ಎಲ್ಲ ಬರಲ್ಲ ಅನ್ನೋದು ಒಂದಿತ್ತು. ಸೊ ಒಂದು 3 ಇಂಟ್ರಾಕ್ಷನ್ ಆಗ್ತಾ ಇದ್ದಂಗೆ ಸೀರಿಯಸ್ ಆಗಿ ದೇವರ್ ವೆರಿ ಸೀರಿಯಸ್ ಅಬೌಟ್ ದ ಥಿಂಗ್. ಆಮೇಲೆ ಇನ್ಫ್ಯಾಕ್ಟ್ ಇದಿಷ್ಟು ಸೀಕ್ವೆನ್ಸು ವಿ ನೆವರ್ ಮೆಟ್ ಈಚ್ ಅದರ್, ಎವ್ರಿಥಿಂಗ್ ಹ್ಯಾಪನ್ಡ್ ಆನ್ ದ ಮೇಲ್. ಎವ್ರಿ ಶಾರ್ಟ್ ನಾನು ಶೂಟ್ ಮಾಡಬೇಕಂತಂದರೆ ಬೇಸಿಕ್ ಐಡಿಯಾ ಇದ್ದಿದ್ದರಿಂದ ಐ ಶಾರ್ಟ್ ವಿತ್ ಆಲ್ ದ ಥಿಂಗ್ಸ್, ವಿತ್ ಆಲ್ ದ ಅವ್ರ ಗೈಡೆನ್ಸ್ ಜೊತೆಗೆ ಕಳಿಸ್ದೆ. ದೇ ಮಾರ್ಕ್ಡ್ ಆಲ್ ದ ಥಿಂಗ್ಸ್ ಶಾರ್ಟ್ಸ್, ದೇ ವಾಂಟೆಡ್ ಮೀ ದ ಡೀಟೇಲ್, ಏನೇನು ಬೇಕು, ಯಾವ್ದ್ರಲ್ಲಿ ಗ್ರಾಸ್ ಬೇಕು, ಯಾವ್ದ್ರಲ್ಲಿ ಸ್ನೇಕ್ ಬೇಕು, ಆಮೇಲೆ ಹೆಂಗೆ ಇದು ಮಾಡೋದು ಅಂತ. ಆ್ಯಂಡ್ ಇಟ್ ವರ್ಕ್ ವೆರಿ ಈಸಿಲಿ ಆ್ಯಂಡ್ ದೇ ಗೇವ್ ಎ ವೆರಿ ಗುಡ್ ಔಟ್ಪುಟ್. ಕನ್ನಡದಲ್ಲಿ ಇಲ್ಲೇ ಮಾಡಿಸ್ಬೇಕು ಅಂತ ಆಸೆ, ತುಂಬ ಸ್ಟುಡಿಯೋಸ್ಗಳು ಇರೋದಿಲ್ಲ. ಆಮೇಲೆ ಒನ್ಸ್ ಅಗೇನ್ ಏನಾಗುತ್ತೆ, ತುಂಬ ಸ್ಟುಡಿಯೋಸ್ ಅಂದರೆ ನಮ್ಮ ಫಿಲಮ್ಸ್ಗೆ ಹೋದಾಗ ಒಂದಷ್ಟು ಟೈಮ್ ಸಿಗಬೇಕು, ಒಂದು ಇಂಟ್ರಾಕ್ಷನ್ ಸಿಗಬೇಕು ಅನ್ನೋದು ಒಂದು ಇರುತ್ತೆ. ಅಂದರೆ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನಮ್ಗೆ ಗೊತ್ತಾಗಬೇಕು. ಇಲ್ದಲ್ಲವ್ರು ಏನಾಗುತ್ತೆ, ಲಾಸ್ಟ್ ಫಿಲ್ಮ್ ಒಂದು ಮಾಡಿದೆ ಗಜಕೇಸರಿ ಅಂತ, ಐ ಹ್ಯಾಡ್ 3 ಸ್ಟುಡಿಯೋಸ್. ಫೈರ್ಫ್ಲೈಸ್ ಒಂದು ಇಂಟ್ರ್ಯಾಕ್ಟ್ ಮಾಡಿದೆ, ಇನ್ನೆರಡು ಬೇರೆ ಚೆನ್ನೈ ಸ್ಟುಡಿಯೋಸ್ ಇಂಟ್ರ್ಯಾಕ್ಟ್ ಮಾಡಿದೆ. ಎಲ್ಲ ಆನ್ ವಿಡಿಯೋ, ಆನ್ ನನ್ನ ಲ್ಯಾಪ್ಟಾಪಲ್ಲಿ ನೋಡಬೇಕಂದ್ರೆ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ವೆನ್ ಐ ವಾಸ್ ಸೀಯಿಂಗ್ ಆನ್ ಅ ಗ್ರೇಡಿಂಗ್ ಸೂಟ್, ಇಟ್ ವಾಸ್ ನಾಟ್ ಗುಡ್. ನಾನು ಅವ್ರ ಜೊತೆ ಆ ಸ್ಟುಡಿಯೋ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಬೇಕಂದ್ರೆ ಅವ್ರು ಏನು ಹೇಳಿದ್ರು, DIನವ್ರು ಸರಿಗೆ ಮಾಡ್ತಾ ಇಲ್ಲ ಸರ್, ವಿ ಹ್ಯಾವ್ ಡನ್ ಇಟ್ ಪರ್ಫೆಕ್ಟ್ಲಿ ಅಂತ. DIನವ್ರು ಕೇಳಿದ್ರೆ ಏನು ಹೇಳಿದ್ರು, ವಿಜುವಲ್ ಎಫೆಕ್ಟ್ಸ್ ಅವ್ರು ಸರಿಗೆ ಮಾಡಿಲ್ಲ ಸರ್, ಅವ್ರ ಎಂಡ್ ಇಸ್ ಪರ್ಫೆಕ್ಟ್ ಅಂತ. ನನಗೇನು ಅನಿಸ್ತು ಅಂದರೆ ಇವರಿಬ್ಬರ ಮಧ್ಯೆ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅಂತ ಅನಿಸ್ತು. ಅಂದರೆ ಯಾಕೆ ವಿಜುವಲ್ ಎಫೆಕ್ಟ್ಸ್ ಮಾಡೋಕ್ಕೆ ಹೋದೆ ನಾನು, ಬೇಕಿತ್ತಾ ಅನ್ನೋ ಥರ ಅನಿಸ್ತು. ಸೊ ದೆನ್ ಐ ವೆಂಟ್ ಬ್ಯಾಕ್ ಬಿಫೋರ್ ಹೆಬ್ಬುಲಿ, ಮೇಡ್ ಲಿಟಲ್ ಹೋಮ್ ವರ್ಕ್, ಯಾರು ರೀಸನ್ಸ್ ಕೊಡದಲ್ಲೇ ಇರೋರು ಯಾರು. ಆ್ಯಂಡ್ ದ DI ಸ್ಟುಡಿಯೋನು ಅಷ್ಟೇ ಬಾಂಬೆಲಿ ಮಾಡಿದೆ, ಬಿಕಾಸ್ ಬಾಂಬೆನಲ್ಲಿ ಗ್ರಾಫಿಕ್ಸ್ ನಡೆಯುತ್ತೆ, ಬಾಂಬೆನಲ್ಲಿ ವಿಜುವಲ್ ಎಫೆಕ್ಟ್ಸ್. ಇದು DI ಸ್ಟುಡಿಯೋಗೆ ಹೋದರೆ ಅಲ್ಲಿ ಕಲರಿಸ್ಟ್ ಆಗ್ಬೋದು, DOP ಆಗ್ಬೋದು, ಅಲ್ಲೇ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಸೊ ಒಂದು ಚಿಕ್ಕದಾಗಿ R&D ಮಾಡಿ ವಿ ವರ್ಕ್ಡ್ ಆನ್ ಆ್ಯಂಡ್ ಇಟ್ ಕೇಮ್ ವೆರಿ ವೆಲ್. Absolutely. Coming back to Rakshit again. So same, how do you plan your shots as a director? Producer Tara, what will be the challenges? Because you are both, I'm asking you this. As a producer, I have done a very small budget film. So Kirikpati didn't have anything, in terms of visual effects. Tumba ಚಿಕ್ಕದಿತ್ತು, ಅದು ಮ್ಯಾನೇಜ್ ಮಾಡ್ಕೊಂಡ್ವಿ. ಅದು ಉಳಿದವ್ರ ಕನ್ನಡ ಮಾಡಬೇಕಾದ್ರೆ, I was not the producer, complete budget was on my head. ಸೊ ಈ ಬಜೆಟಲ್ಲಿ ನಾನು ಮುಗಿಸ್ಬೇಕು ಅನ್ನೋದು ನನಗೆ ನನ್ನ ಮೇಲೇನೆ ಇತ್ತು. ಅದಲ್ಲೊಂದು ಸೀಕ್ವೆನ್ಸ್ ಬರುತ್ತೆ, ವೇರ್ ಆ ಬೋಟಲ್ಲಿ ಅಚ್ಯುತಣ್ಣ ಕ್ಯಾರೆಕ್ಟರ್ ದೇ ಫೈಂಡ್ ವುಡನ್ ಲಾಗ್. ಸೊ ಐಡಿಯಲಿ ಇಫ್ ವಿ ಹ್ಯಾಡ್ ಟು ಶೂಟ್, ವಿ ಹ್ಯಾಡ್ ಟು ಟೇಕ್ ದ ಬೋಟ್, ದ ಹೋಲ್ ಬೋಟ್, take it inside a green mat studio and shoot it very nicely. Obviously we didn't have a budget. That would take half of my film budget, I think. So what we had to do is, Santosh had come 2 days before the shoot. So ಸಂತೋಷ್ ಹೇಳಿದರು 30 ಫೀಟ್ ಇದು ಬ್ಯಾಕ್ಗ್ರೌಂಡಲ್ಲಿ ಒಂದು ಅಟ್ಲೀಸ್ಟ್ ಸ್ಕ್ರೀನ್ ಹಾಕ್ಕೊಡಿ ಅಂತ. ನಾನು 30 ಫೀಟ್ ಸ್ಕ್ರೀನ್ ಹಾಕೋಕ್ಕೂ ಕಾಸಿಲ್ಲ ನಂತರ. ಸೊ ಅದಕ್ಕೆ ಆಮೇಲೆ ಏನು ಮಾಡೋದು, ಅದು ಹೆಂಗಂದರೆ ಬೇರೆ ಬೇರೆ ಯಾವುದಾದ್ರು ಶೂಟಿಂಗಲ್ಲಿ ಇದ್ದದ್ದು ಗ್ರೀನ್ ಸ್ಕ್ರೀನ್ಗಳನ್ನು ಇಲ್ಲಿ ತರಿಸ್ಬಿಟ್ಟು, ಅದು ಒಂದು ಗ್ರೀನ್ ಮ್ಯಾಟ್ ಡಾರ್ಕ್ ಗ್ರೀನ್ ಇದೆ, ಇನ್ನೊಂದು ಗ್ರೀನ್ ಮ್ಯಾಟ್ ಲೈಟ್ ಗ್ರೀನ್ ಇದೆ, ಓಕೆನಾ, ಅದನ್ನು ಸ್ಟಿಚ್ ಮಾಡಿಸಿ ಆನ್ ದ ಸ್ಪಾಟ್. ಅಂದರೆ ಮುಂಚಿನ ದಿವಸ ಆರ್ಟ್ ಅವ್ರಿಗೆ ಹೇಳಿದೀವಿ, ಓಕೆ ಈ ಥರ ಕಂಬ ಉರಿಸ್ಬಿಟ್ಟು ಹಾಕ್ಬಿಡಿ ಅಂತ. ಮಳೆ ಬಂದಿದೆ, ಕಂಬ ಬಿದ್ದುಬಿಟ್ಟಿದೆ. When I entered the set, because my perception was 30 feet ಏನೋ ಇಲ್ಲಿ ಹಾಕಿರ್ತಾರೆ. ಸೊ ಐ ವಾಸ್ ರಾಯಲಿ ವಾಕಿಂಗ್ ಬ್ಯಾಕ್ ವಾಟರ್ ದಡಕ್ಕೆ ಎಂಟ್ರ್ ಆಗ್ತಾ ಇದ್ದಂಗೆ ಐ ಸಾ ದ ಹೋಲ್ ಥಿಂಗ್ ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ ನೈಟ್ ಆ್ಯಂಡ್ ರೈನ್ ಡ್ರಿಸಲ್ ಆಗ್ತಾ ಇತ್ತು. ಅದು ನೋಡಿದ ತಕ್ಷಣ ಒಂದ್ಸತಿ ರಕ್ಷಿತ್, ಐ ಥಿಂಕ್ ಹಿ ಆಲ್ರೆಡಿ ನ್ಯೂ ಥಿಂಗ್ಸ್ ವರ್ ನಾಟ್ ಇನ್ ದ ರೈಟ್ ಫಾರ್ಮ್ಯಾಟ್. ಒಂದ್ಸತಿ ನಾನು ನೋಡಿದ್ರು ಆ್ಯಂಡ್ ಐ ಸಾ ಆ್ಯಂಡ್ ಐ ಡಿಂಟ್ ನೋ ವಾಟ್ ಟು ಸೇ ಅಟ್ ದಟ್ ಟೈಮ್. ಬಟ್ ಐ ವಾಸ್ ಕ್ಯಾಲ್ಕುಲೇಟಿಂಗ್, ರ್ಯಾಂಡಮಾಗಿ ಓಡ್ತಾ ಇತ್ತು ತಲೆ, ಎಲ್ಲಿ ಕಟ್ ಮಾಡ್ಬೋದು, ಎಲ್ಲಿ ಹಿಂಗೆ ಮಾಡ್ಬೋದು. ಬಿಕಾಸ್ ವಿ ಹ್ಯಾಡ್ ಪುಟ್ ಆನ್ ದ ಬೋಟ್ ಇಟ್ ಸೆಲ್ಫ್ ವಿ ಹ್ಯಾಡ್ ಲೇಡ್ ಕ್ಲಾತ್, ಗ್ರೀನ್ ಕ್ಲಾತ್, ಆ್ಯಂಡ್ ಇನ್ ಮೆನಿ ಪ್ಲೇಸಸ್ ದೆರ್ ವರ್ ಡಿಫರೆನ್ಸಸ್ ಇನ್ ದ ಲೈಟ್. ಸೊ ಐ ವಾಸ್ ಕೀಪಿಂಗ್ ಆನ್ ವಂಡ್ರಿಂಗ್ ವಾಟ್ ಟು ಡೂ. ನಾನು ಎಲ್ಲ ಎಡ್ಜಸ್ ನೋಡ್ತಾ ಇದ್ದೆ, ಎಲ್ಲನ ಕಟ್ಟಿಂಗ್ ಎಡ್ಜಸ್ ಸಿಗುತ್ತಾ,
a boat though, so that, you know, I can track from there and all those things. But I think in the 2 days what we did, after the Maadi Bantala studio, that is when actually the work, enantre, Dombrata antaralla. Actually, we had like, you know, since it was a green screen shoot ಆಗಿರೋದ್ರಿಂದ ನಾವು ಸ್ಟೋರಿ ಬೋರ್ಡ್ ಎಲ್ಲ ಫಸ್ಟ್ಗೆ ರೆಡಿ ಮಾಡಿಬಿಟ್ಟು ಏನೇನು ಶಾರ್ಟ್ಸ್ ಬೇಕು ಅಂತ 30 ಶಾರ್ಟ್ಸ್ ಬೇಕಿತ್ತು ನಮಗೆ. ಸೊ ಫಸ್ಟ್ ಹೋದ ಕೂಡಲೇ ಗ್ರೀನ್ ಸ್ಕ್ರೀನ್ ಬಿದ್ದೋಯ್ತು. ನೆಕ್ಸ್ಟ್ ಲೈಟ್ ಅಪ್ ಮಾಡಬೇಕು ಇವನು ಗ್ರೀನ್ ಸ್ಕ್ರೀನ್ ಹಾಕಿದ್ಮೇಲೆ. ಸೊ ನಾನು ನೈಟ್ ಶೂಟೇ ಮಾಡ್ಬೇಕು ಅದನ್ನು ಪೂರ್ತಿ ಸೀಕ್ವೆನ್ಸ್ನ, ಬಿಕಾಸ್ ವಿ ಆರ್ ಶೂಟಿಂಗ್ ಔಟ್ಡೋರ್, ಒಳಗಡೆ ಇಂಡೋರ್ ಮಾಡೋಷ್ಟು ಹತ್ರ ಇದಿಲ್ಲ. ಆ್ಯಂಡ್ ಆ ಬೋಟ್ ಹೊರಗಡೆ ತಗೊಂಡೋಗಿ ಎಲ್ಲೋ ಹೋಗಿ ಶೂಟ್ ಮಾಡೋಷ್ಟು ಇದಿಲ್ಲ ನಮ್ಮ ಹತ್ರ. ಸೊ ಬೇಸಿಕಲಿ ಎಲ್ಲಿ ಪಾರ್ಕ್ ಮಾಡ್ತಾರೆ ಬೋಟ್ನ ಅಲ್ಲೇ ಸುತ್ತ ಹಾಕ್ಬಿಟ್ಟು ಶೂಟ್ ಮಾಡೋಣ ಅಂತ ಐಡಿಯಾ ಮಾಡಿದ್ದು. ಸೊ ನೈಟೇ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 30 ಶಾರ್ಟ್ ಇದೆ. ಫಸ್ಟ್ ಡೇ ನಮ್ಮ ಶೂಟಿಂಗ್ ಶುರು ಆಗಬೇಕಾದ್ರೆ ನೈಟ್ 1:30 ಆಗಿದೆ. 5 ಗಂಟೆ ಬೆಳಿಗ್ಗೆ ಪ್ಯಾಕಪ್ 5:30ಗೆ. So I just have 4 hours. I think for the first night we finished like 8 shots, and those are pretty okay. The next day we had to, like, you know, boat with bare angles shoot ಮಾಡಬೇಕಿತ್ತು. So we had to completely turn the boat or get the green screen. Boat turn ಮಾಡೋಕ್ಕೆ ಅಲ್ಲಿ ಆಪ್ಷನ್ ಇಲ್ಲ, ಅಂದರೆ ಆ ಥರ ಪಾರ್ಕ್ ಮಾಡೋಕ್ಕಾಗಲ್ಲ. ಸೊ ಗ್ರೀನ್ ಸ್ಕ್ರೀನ್ ಈ ಕಡೆ ಶಿಫ್ಟ್ ಮಾಡೋಕೆ ಆಪ್ಷನ್ ಇಲ್ಲ. ಸೊ ಏನಂತಂದರೆ ಗ್ರೀನ್ ಸ್ಕ್ರೀನ್ನ ಲಿಟ್ರಲಿ ನಾವು ಹಿಡ್ಕೊಂಡಿದ್ದೀವಿ. ಒಂದಿಷ್ಟು ಜನ ಲೈಟ್ ಮ್ಯಾನ್ ಅವ್ರು ಹಿಡ್ಕೊಂಡು ಶೂಟ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಡೇ ದ ರೆಸ್ಟ್ ಆಫ್ 22 shots I had to finish it off. I didn't have a budget to extend one more day of shoot. A night shoot is no double call sheet. Idella ide. And my film is a very small budget film. No, so end of the day, what worked was the energy. Yeah. Because I'll tell you, Karam Chawla early, his planning of the light variations. Of course, he's a very... See, it fell into tandem. That matters a lot because his interest. He kept asking, Santosh, okay na? Devridan Guru, I said. That is what I wanted to ask you. Coming back to Mr. Uday Ravi Hegde, as you rightly told, you love technology and you have been upgrading yourself. What is the kind of setup that you had to put in order to compete yourself with the other studios? And to what extent were you able to get work because of the technologies that were involved? ನಿಮ್ಮ ಸ್ಟುಡಿಯೋಲಿ ಇದಿದೆ ಅಂತಂದ್ಬಿಟ್ಟು ನಿಮ್ಮ ಹತ್ರ ಬರುವಂಥ ಸನ್ನಿವೇಶಗಳು ಈ ಥರ ಒಂದು ನಿಮ್ಮ ಹತ್ರ ಇದೆ ಅಂತ ಹೇಗೆ ಅದನ್ನು ಬೆಳೆಸ್ಕೊಂಡು ಬಂದ್ರಿ ಆ ಟೆಕ್ನಾಲಜಿನ? ಆ್ಯಂಡ್ ಐ ಮೀನ್ ಯಾವ್ಯಾವ ಸ್ಟೇಜಲ್ಲಿ ಹೇಗೆ ಅದನ್ನು ಅಪ್ಗ್ರೇಡ್ ಮಾಡಿದ್ರಿ? ವಿಜುವಲ್ ಎಫೆಕ್ಟ್ಸ್ಗೆ ಸಂಬಂಧಪಟ್ಟ ಹಾಗೆ ಏನದು ಇವಾಗ ನಮಗೆ ಮೋಷನ್ ಗ್ರಾಫಿಕ್ಸ್ ಇರಲಿ, ಇಲ್ಲ ಕಾಂಪೋಸಿಟಿಂಗ್ ಆಗಲಿ, ವಿಜುವಲ್ ಎಫೆಕ್ಟ್ಸ್ಗೆ ಮೋಷನ್ ಗ್ರಾಫಿಕ್ಸ್ ಆಗಲಿ, ಕಾಂಪೋಸಿಟಿಂಗ್ ಆಗಲಿ, ಇಲ್ಲ 3D ಆಗಲಿ, ಅಥವಾ ಕಲರ್ ಗ್ರೇಡಿಂಗ್ ಆಗಲಿ, ಇವಾಗ ಲೇಟೆಸ್ಟ್ ಏನಾಗಂದರೆ ಆಯಾ ಟೈಮಲ್ಲಿ ಯಾವುದು ಲೇಟೆಸ್ಟ್ ಅಂತೇಳಿ ಏನದು ಇವಾಗ ಮೊದಲು ಎಲ್ಲ ಕಾಂಪೋಸಿಟಿಂಗಿಗೆ ಮೇಜರಾಗಿ ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡ್ತಾಯಿದ್ರು ಏನದು. ಅದಾದಮೇಲೆ ಇವಾಗ ಫ್ಯೂಷನ್ ಬಂತು. ಫ್ಯೂಷನ್ ಆದಮೇಲೆ ಇವಾಗ ಎಲ್ಲನೂ ನ್ಯೂಕ್. ಇವಾಗ ಡೈರೆಕ್ಟರ್ ಆಗಲಿ ಅಥವಾ ವಿಜುವಲ್ ಎಫೆಕ್ಟ್ ಸೂಪರ್ವೈಸರ್ ಆಗಲಿ, ಇವಾಗ ಕನ್ನಡ ಅಂತಲೇ ಟ್ರೀಟ್ ಮಾಡೋಕ್ಕಾಗಲ್ಲ. ಬೇರೆ ಲ್ಯಾಂಗ್ವೇಜ್ಗಳದ್ದು ನಾವು ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಅವ್ರ ಪೈಪ್ಲೈನ್ಗೆ ನಾವು ಮ್ಯಾಚ್ ಮಾಡಬೇಕಾಗತ್ತೆ. ಹಾಗಾಗಿ ಏನದು ಆ ಲೇಟೆಸ್ಟ್ ಟೆಕ್ನಾಲಜಿ ನಾವು ಹಾಕ್ಕೊಳ್ಳೇಬೇಕು ಇಲ್ಲಿ. ಇನ್ನು ಕಲರ್ ಗ್ರೇಡಿಂಗಿಗೆ ಬಂದರೆ ಈಗ ಬೇಸ್ ಲೈಟ್ ಅಂತ ಏನು ಇವಾಗ ಪ್ರೀಮಿಯಂ ಕಲರ್ ಗ್ರೇಡಿಂಗ್ ಸೊಲ್ಯೂಷನ್ ಬೇಸ್ ಲೈಟು, ಆದಮೇಲೆ ಅದರಲ್ಲಿ ಕಲರ್ ಗ್ರೇಡಿಂಗ್ ಮಾಡ್ತೀವಿ. ಆಮೇಲೆ ಬಾರ್ಕೋ ಅಥವಾ ಕ್ರಿಸ್ಟಿ ಈ ಥರ ಪ್ರಾಜೆಕ್ಟರ್ಸ್, 2K ಪ್ರಾಜೆಕ್ಟರ್ಸ್ ಅಥವಾ 4K ಪ್ರಾಜೆಕ್ಟರ್ಸ್. ಇವಾಗ ನಮಗೆ ಸಿನಿಮಾ ಥಿಯೇಟ್ರಿಗೆ ಹೋದಾಗ ನಾವು ಇಲ್ಲಿ ಏನು ಮಾಡ್ತೀವಿ ಅನ್ನೋದು ಅಲ್ಲಿ ಏನು ಇವಾಗ ಡೈರೆಕ್ಟರ್ ಆಗಲಿ ಸಿನಿಮಾಟೋಗ್ರಾಫರ್ ಆಗಲಿ ಅವ್ರೇನಂದರೆ ಇಲ್ಲಿ ನೋಡಿರ್ತಾರೆ ನಮ್ಮ ಹತ್ರ ಕಲರ್ ಗ್ರೇಡಿಂಗ್ ಮಾಡಿರೋದನ್ನು. ಅದು ಅಲ್ಲಿ ಥಿಯೇಟ್ರಲ್ಲಿ ಅದೇ ಥರನೇ ಬಂದಿರಬೇಕು. ಅದು ಬೇರೆ ಥರ ಕಾಣಿಸಿದ್ರೆ ನಾವು ಮಾಡಿರೋ ಕೆಲಸಗಳು ಪಕ್ಕಾ ಅಲ್ಲ ಅಂತ ಆಗುತ್ತೆ. ಅದಕ್ಕೋಸ್ಕರ ಹೆಂಗಂದ್ರೆ ನಾವು ಟೆಕ್ನಾಲಜಿನ ಇವಾಗ ಕಲರ್ ಗ್ರೇಡಿಂಗ್ ಯಾವ್ದು ಬೇಸ್ ಲೈಟಲ್ಲಿ ಮಾಡ್ತಿದ್ವೋ ಅಥವಾ ರಿಸಾಲ್ವ್ ಮಾಡ್ತಿದ್ವೋ ಇನ್ನು ಯಾವುದೋ ಸಾಫ್ಟ್ವೇರಲ್ಲಿ ಮಾಡ್ತಿದ್ವೋ ನಮಗೆ ಕರೆಕ್ಟಾಗಿರೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಮಾಡಿ ಅದನ್ನು ಡೈರೆಕ್ಟರ್ಗೆ ಅಥವಾ ಇದಕ್ಕೆ ಪ್ರೆಸೆಂಟೇಷನ್ ನಾವು ಡೈರೆಕ್ಟರ್ ಹೆಂಗಿದೆ ಅಂತಂದರೆ ಇವಾಗ ನಾವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಏನು ಪ್ರಾಜೆಕ್ಟರ್ಗಳನ್ನ ಯೂಸ್ ಮಾಡ್ತಾರೆ ಅದೇ ಪ್ರಾಜೆಕ್ಟರ್ನ ನಾವು ನಮ್ಮ ಕಲರ್ ಗ್ರೇಡಿಂಗಿಗೆ ಯೂಸ್ ಮಾಡ್ತೀವಿ. ಯಾಕಂದರೆ ಎಲ್ಲೂ ಡಿಫ್ರೆನ್ಸ್ ಬರಬಾರ್ದು ಅಂತ. ಈಗ ಕಾಂಪೋಸಿಟಿಂಗಿಗೆ ಇವಾಗ ಏನದು ವರ್ಲ್ಡ್ ವೈಡಲ್ಲಿ ಮೇಜರಾಗಿ ನ್ಯೂಕೆ ಯೂಸ್ ಮಾಡ್ತಾರೆ, ನಾವು ನ್ಯೂಕನ್ನೇ ಯೂಸ್ ಮಾಡ್ತೀವಿ. ನಾವು ಬಂದಿರೋ ಇವಾಗ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಅಥವಾ ಸಿನಿಮಾಟೋಗ್ರಾಫರ್ ಆಗಲಿ ಅವ್ರಿಗೆ ಹೇಳ್ತೀವಿ ನಾವು ಇದೇ ಇವಾಗ ಲೇಟೆಸ್ಟ್ ಹೆಂಗಿದೆ ಅದೇ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಅದರಲ್ಲೇ ಮಾಡ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಟ್ಯಾಲೆಂಟ್ ವೈಸೂ ಬೇಕು. ಇವಾಗ ಟ್ಯಾಲೆಂಟ್ ಅವಾಗ ಏನದು ನಮ್ಗೆ ಏನು ನಮ್ಮಲ್ಲಿರೋ ಆರ್ಟಿಸ್ಟ್ಗಳಾಗಲಿ ಅಪ್ಡೇಟ್ ಆಗ್ತಾ ಇರಬೇಕು. ನೆಕ್ಸ್ಟ್ ಪ್ರಶ್ನೆ ಅದೇ ಇರ್ತಿತ್ತು, ಹೌ ಡು ಯು ಹ್ಯಾಂಡಲ್ ಟ್ಯಾಲೆಂಟ್ ಆ್ಯಂಡ್ ವಾಟ್ ಚಾಲೆಂಜಸ್ ಯು ಫೈಂಡ್ ಇನ್ ಹ್ಯಾಂಡ್ಲಿಂಗ್ ಟ್ಯಾಲೆಂಟ್? ಹೌದು, ನಿಮಗೆ ಬೇಕಾಗಿರೋಂಥ ನೀವು ಟೆಕ್ನಾಲಜಿ ಅಪ್ಗ್ರೇಡ್ ಮಾಡ್ಕೋಬೋದು, ಬಟ್ ಅದ್ರ ಮೇಲೆ ಕೆಲಸ ಮಾಡುವಂಥ ಜನ ಸಿಗ್ತಾರ ನಿಮಗೆ? ಅದರಲ್ಲಿ ಏನು ನಿಮಗೆ ಚಾಲೆಂಜ್ಗಳಿದೆ? ಹೌದು, ಟೆಕ್ನಾಲಜಿ ಏನು ಅಪ್ಡೇಟ್ ಮಾಡ್ತೀವಿ ಇವಾಗ ಟ್ಯಾಲೆಂಟ್ಗಳನ್ನು ಅವರು ಅಪ್ಡೇಟ್ ಆಗಬೇಕು. ನಾನು ಕೇಳ್ಪಟ್ಟಂಗೆ ಇಟ್ ಈಸ್ ಮೋರ್ ಅಬೌಟ್
ಯಾರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಮೋರ್ ದೆನ್ ದ ಮಿಷಿನ್. ಹೌದು. ಕಲರಿಸ್ಟ್ ಯಾರು ಅಥವಾ ಯಾರು ಮಾಡ್ತಿರೋದು ಅಂತ ಹೆಸರಿಂದ ಅದು ಇದಾಗುತ್ತೆ. ಸೊ ಅದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಟ್ಯಾಲೆಂಟ್ ಚಾಲೆಂಜ್ನ? ಅವರು ಹೆಂಗಂದ್ರೆ ಏನಾಗುತ್ತಂದ್ರೆ ಅವರು ಇವಾಗ ಜಗತ್ತಲ್ಲಿ ವರ್ಲ್ಡ್ ವೈಡಲ್ಲಿ ಏನು ನಡೀತಾ ಇದೆ ಅದನ್ನು ಅವ್ರನ್ನ ತಿಳ್ಕೊಂಡು ಅಪ್ಡೇಟ್ ಆಗಬೇಕು. ನಾವು ಅದಕ್ಕೆ ಹೆಂಗಂತಂದ್ರೆ ಅವರಿಗೆ ಏನೇನು ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ ಅಥವಾ ಹೊಸ ಟೆಕ್ನಾಲಜಿ ಏನು ಬರ್ತಾ ಇದೆ ನೋಡಿ ಒಂದ್ಸಲ ನೀವು ಅವ್ರನ್ನ ಅಪ್ಡೇಟ್ ಮಾಡ್ತೀವಿ. ಇಲ್ಲ ಅಲ್ಲಿ ಹೋಗ್ಬೇಕಾ, ಎಲ್ಲ ಏನಂದ್ರೆ ಇವಾಗ ಎಲ್ಲೇ ನಮ್ಮ ದೇಶದಲ್ಲಿ ಎಲ್ಲೇ ಸೆಮಿನಾರ್ಸ್ ಇರಲಿ ಅದಿರಲಿ ನಾನು ಅವ್ರಿಗೆ ಸಂಬಂಧಪಟ್ಟಿದ್ದಂಗೆ ಅಂದರೆ ಹೋಗಿ ಅಂತ ಹೇಳ್ತೀನಿ. ನಾನು ಹೋಗಿ ಅಟೆಂಡ್ ಮಾಡಿ ಬನ್ನಿ. ಅದೇ ಅದೊಂದು ಉದ್ದೇಶದಿಂದ ಟ್ಯಾಲೆಂಟ್ ಹೆಂಗಂದ್ರೆ ಟ್ಯಾಲೆಂಟ್ ಇಲ್ಲ ಅಂತಂದ್ರೆ ಇವಾಗ ನಾನು ಹಾಕಿರೋ ಮಷಿನ್ಗಳು ವೇಸ್ಟ್ ಆಗ್ತವೆ. ಕರೆಕ್ಟ್. ಇಲ್ಲೆಲ್ಲ ನಮ್ಮ ಆಡಿಯನ್ಸ್ ಎಲ್ಲ ಎಷ್ಟೊಂದು ಟ್ಯಾಲೆಂಟ್ ಇದ್ದಾರೆ ಅವ್ರಿಗೂ. ಸೊ ದೇ ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ. ದೇ ಮೈಟ್ ಬಿ ಇನ್ ದ ಒನ್ ಆಫ್ ಯುವರ್ ಟೀಮ್ಸ್ ವರ್ಕಿಂಗ್ ಆನ್. ಅಲ್ಲ ಟ್ಯಾಲೆಂಟ್ಗಳು ನಾವೇನು ರಿಸ್ಟ್ರಿಕ್ಟ್ ಆಗ ಏನದು ಇಲ್ಲೇ ಏನದು ಹಂಗೆ ಇರಬೇಕು ಹಿಂಗೆ ದೇಶದಲ್ಲಿಂದ ಎಲ್ಲಿಂದೋ ಬಂದು ನಮ್ಮ ಆಫೀಸಲ್ಲಿ ವರ್ಕ್ ಮಾಡೋರು ಇದ್ದಾರೆ, ಒಳ್ಳೆ ಟ್ಯಾಲೆಂಟ್ಗಳಿದ್ದಾರೆ. ಅವ್ರಿಗೆ ಹೆಂಗಂದ್ರೆ ನೀವು ಅಪ್ಡೇಟ್ ಆಗರಪ್ಪ ಫಸ್ಟು. ನಿಮ್ಗೆ ಟೆಕ್ನಾಲಜಿ ಸಪೋರ್ಟ್ ಬೇಕಂದ್ರೆ ನಾನು ಕೇಳಿ, ನಾನು ಮಾಡ್ತೀನಿ. ಓಕೆ, ಕಮಿಂಗ್ ಬ್ಯಾಕ್ ಟು ಕೃಷ್ಣ ಅವರು, ಆಗಲೇ ನೀವು ಹೇಳಿದ್ರಿ ಯು ಹ್ಯಾವ್ ಡೆಲ್ಟ್ ವಿತ್ ಮೋಸ್ಟ್ ಆಫ್ ದ ಸ್ಟುಡಿಯೋಸ್, ಬಿ ಇಟ್ NY ಆರ್ Makuta, Firefly, across the. So you would have had, I know it's little sensitive, you would have had experiences with various studios. Nammalli, what do you feel is still to improve? And if so, hega gap na fill madbodu? And yav reetili ನಿಮ್ಮ experiences dealing with other studios and trying to get work done probably anywhere here around, yav reetili nimge in a very positive sense, you can just touch upon very set what do you expect, what support or what quality of work you require. We can see how we can work and see if we can give the same thing here. ನಾವು ಹೋಗೋ ಉದ್ದೇಶ ಏನಂದರೆ ವಿ ಶುಡ್ ಫುಲ್ಫಿಲ್ ಅವರ್ ರಿಕ್ವೈರ್ಮೆಂಟ್ಸ್. ಅಂದರೆ ನಮ್ಮ ವಿಷನ್ ಏನೋ ಒಂದು ಕನಸು, ಇಟ್ಸ್ ಲೈಕ್ ಪೇಂಟಿಂಗ್. ಸೊ ವಾಟ್ ಎವರ್ ವಿ ಡ್ರೀಮ್, ದ ವಿಜುವಲ್ ಎಫೆಕ್ಟ್ಸ್ ಟೀಮ್ ಶುಡ್ ಡೆಲಿವರ್ ಇಟ್. ದಟ್ ಈಸ್ ದ ಬೇಸಿಕ್ ಕ್ರೈಟೀರಿಯಾ. ಅದರಿಂದ ಎಲ್ಲಿ ಅಂತ ಹೋಗ್ತೀವಿ. ಇನ್ನೊಂದು ಏನಂತ ಅಂದರೆ ವೈ ವಿ ಗೋ ಚೇಸ್ ಎ ಗುಡ್ ಸ್ಟುಡಿಯೋ ಅಂತ ಅಂದರೆ ಇಟ್ ಈಸ್ ಲೈಕ್ ಯು ಕ್ಯಾನ್ ಟ್ರಸ್ಟ್ ಆನ್ ದೆಮ್. ಇವಾಗ ರಕ್ಷಿತ್ ಅವ್ರು ಹೇಳಿದ್ರು, ನಾವೇನೋ ಒಂದು ಮಾಡ್ತೀವಿ, ವಿಜುವಲ್ ಎಫೆಕ್ಟ್ಸ್ ಯಾರ ಕೈಲೋ ಕೊಟ್ಟರೆ ಏನಾಗುತ್ತೆ ಅಂತ ಗೊತ್ತಿರಲ್ಲ ಅಂಟಿಲ್ ಯು ಸಿ ದ ಎಂಡ್ ಪ್ರಾಡಕ್ಟ್. ಆಮೇಲೆ ಯು ಕೆನಾಟ್ ನಾಕ್ ಇಟ್ ಆಫ್ ಆ್ಯಂಡ್ ಸೇ ಇಲ್ಲ ಇವ್ರು ಬೇಡ, ಚೆನ್ನಾಗಿ ಮಾಡಿಲ್ಲ, ಇನ್ನೊಬ್ರ ಕೈಲಿ ಮಾಡ್ಸೋಣ ಅನ್ನೋಷ್ಟು ನಮಗೆ ಬಜೆಟ್ ಇಲ್ಲ. ವಿ ಶುಡ್ ನಾಟ್ ಮಿಸ್. ಅಂದರೆ ಯಾರ ಹತ್ರ ಹೋದ್ರೂ ಅಲ್ಲಿ ಏನೋ ಆದ್ರೂ ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಅದು ಚೆನ್ನಾಗಿ ಬರಲಿಲ್ಲ ಅಂದರೂ ಅದೇ ಫಿಲ್ಮಲ್ಲಿ ಬರುತ್ತೆ, ಚೆನ್ನಾಗಿ ಬಂದರೂ ಅದೇ ಫಿಲ್ಮಲ್ಲಿ ಬರುತ್ತೆ. ಸೊ ಅದೊಂದೇ ಬೆಂಚ್ ಮಾರ್ಕ್ ಇಟ್ಕೊಳ್ಳೋದು, ಯಾರು ಹೂವರ್ ಡಿಲಿವರಬಲ್ ವಿತ್ ಗ್ಯಾರಂಟಿ. ಯಾಕೆ ನಮ್ಮ ಒಂದು ಟ್ರಸ್ಟ್ನ ಉಳಿಸ್ಕೊತಾರೆ ಅನ್ನೋದು. ಕನ್ನಡದಲ್ಲಿ ಇಲ್ಲ ಅಂತಲ್ಲ, ಅಂದರೆ ತುಂಬ ಜನ ಇಲ್ಲ. ಅಂದರೆ ಇವಾಗ ಉದಯ ರವಿ ಅವ್ರ ಸ್ಟುಡಿಯೋ ಇದೆ, ಈ ಡಸ್ 70% ಆಫ್ ದ ಫಿಲ್ಮ್ಸ್, ಕನ್ನಡ ಫಿಲ್ಮ್ಸ್ ಅವರೇ ಮಾಡ್ತಾರೆ. ಅದೇನಾಗುತ್ತೆ, ತುಂಬ ಕೆಲವೊಂದು ಸಲ ಬ್ಯುಸಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಂದೇ ಯಾವುದೋ ಟೈಮ್ನಲ್ಲಿ ಬ್ಯುಸಿ ಇದ್ದ ಅಂದರೆ ಆಪ್ಷನ್ ಬಿ ಇಲ್ಲ ನಮಗೆ. ಆಪ್ಷನ್ ಬಿ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಒನ್ಸ್ ಅಗೇನ್ ಇನ್ಯಾರೋ ಟ್ರಸ್ಟ್ ಇರೋರು ನೋಡಬೇಕು. ಇಲ್ದಲ್ಲವರು ನಮ್ಮ ಪ್ರೊಡ್ಯೂಸರ್ ಯಾರನ್ನೋ ಒಬ್ರು ನೋಡ್ಕೋ ಮುಂಚೆ ನಾನು ಹುಡುಕ್ಬೇಕು. ಪ್ರೊಡ್ಯೂಸರ್ ಹುಡುಕಿದ್ರೆ ಅವ್ರ ಬಜೆಟ್ ಆ್ಯಂಗಲಲ್ಲಿ ಹುಡುಕೊಡ್ತಾರೆ. ಅವನೇನು ಮಾಡ್ತಾನೋ ನಾನು ಇದು ಮಾಡ್ಕೊಂಡು ಹೋಗ್ಬೇಕು. ಯಾಕಂದರೆ ನನಗೆ ಗಜಕೇಸರಿಲಿ ಅದು ಅನುಭವ ಆಗಿತ್ತು. ಸೊ ವಿಜುವಲ್ ಎಫೆಕ್ಟ್ಸ್ಗಳು ಕೆಲವೊಂದು ನಂದು ಪೀರಿಯಾಡಿಕ್ ಫಿಲಮಲ್ಲಿ ಕುದುರೆ ಹಿಡ್ಕೊಂಡು ಕೂತಿರೋ ಇನ್ನೂ ಶಾರ್ಟ್ ಇದೆ ಗಜಕೇಸರಿನಲ್ಲಿ. ಯಾರೋ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಕೂತಿರೋ ಶಾರ್ಟ್ ಇದೆ, ಒಂದು ಶಾರ್ಟ್ ಇದೆ. ಸೊ ದಟ್ ವಾಸ್ ದ ಇದು ಗೂಫ್ ಅಪ್. ನಾನು ಹೇಳೋದು ಅಷ್ಟು ನೆಗ್ಲಿಜೆಂಟಾಗಿ ಕೆಲಸ ಮಾಡಿದ್ರು, ಅದು ವಿಚ್ ಐ ಡೋಂಟ್ ವಾಂಟ್ ಹ್ಯಾವ್. ಅದಕ್ಕೆ ನಾನು ಐ ಗೋ ಫಾರ್ ಅ ಸೇಫ್ಟಿ ಝೋನ್ಸ್. ಈಗ NY ಆಗ್ಬೋದು, ಫೈರ್ಫ್ಲೈಸ್ ಆಗ್ಬೋದು, ಬೇರೆ ಬೇರೆ ಸ್ಟುಡಿಯೋಗಳ ಬಗ್ಗೆ ನಾನು ಯಾಕೆ ತಿಳ್ಕೊತೀನಿ ಅಂತಂದರೆ ಇಟ್ ಈಸ್ ಮೈ ಡ್ರೀಮ್. ಇವಾಗೇನೋ ನಾನು ಅನ್ಕೊತೀನಿ ಅದನ್ನು ಮಾಡ್ಬೋದು ಅಂತ ಅಂದಾಗ ಈ ಬೇಸಿಕಲಿ ವಿ ಹ್ಯಾವ್ ಟು ಎಂಟರ್ಟೈನ್ ದ ಫಿಲ್ಮ್ ಆ್ಯಂಡ್ ಸಮಥಿಂಗ್ ನ್ಯೂ ಹ್ಯಾಸ್ ಟು ಬಿ ದೇರ್ ಆನ್ ಸ್ಕ್ರೀನ್, ಟೋಲ್ಡ್ ಆನ್ ಸ್ಕ್ರೀನ್. ಸೊ ದ್ಯಾಟ್ಸ್ ವೈ ಬ್ಯಾಂಕೆಬಲ್ ಅಂತ ನಾನೇನು ಕರಿತೀನಿ, ಬ್ಯಾಂಕೆಬಲ್ ಅವ್ರನ್ನ ಹುಡುಕ್ತೀನಿ. ಇಫ್ ಇಟ್ ಈಸ್ ವಿ ಆರ್ ಫೈಂಡಿಂಗ್ ಇಟ್ ಹಿಯರ್, ಒಟ್ಟು 2-3 ಸ್ಟುಡಿಯೋಸ್ ಆಪ್ಷನ್ಸ್. ಇವಾಗ ಉದಯ ರವಿ ಅವ್ರ ಸ್ಟುಡಿಯೋ ಬ್ಯುಸಿಯಾಗಿದೆ ಅಂದರೆ ಇನ್ನೊಬ್ರು ಆಪ್ಷನ್ ಇಲ್ಲ ನನಗೆ. ಆರ್ ನಮ್ಮ ಪ್ರೊಡ್ಯೂಸರ್ಗೆ ಏನಿರುತ್ತೆ, ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲ್ಲ. ಸಿನಿಮಾ ಮುಗಿದಿದ ತಕ್ಷಣ ರಿಲೀಸ್ ಡೇಟ್ ಕೇಳ್ತಾರೆ ನಮಗೆ. ಹಾಗಾಗಿ ಟು ಬ್ಯಾಲೆನ್ಸ್ ಲಾಟ್ ಆಫ್ ಥಿಂಗ್ಸ್, ಐ ಆಮ್ ನಾಟ್ ಬ್ಲೇಮಿಂಗ್ ಎನಿ ಒನ್, ವಿ ನೀಡ್ ಟು ಬ್ಯಾಲೆನ್ಸ್ ಲಾಟ್ ಆಫ್ ಥಿಂಗ್ಸ್. ಕನ್ನಡ ಸಿನಿಮಾ ಅಂತಂದರೆ ಇಷ್ಟು ಬಜೆಟಲ್ಲಿ ವಿ ನೀಡ್ ಟು ಕಂಪೀಟ್ ವಿತ್ ಹಿಂದಿ, ತಮಿಳ್, ತೆಲುಗು ಫಿಲ್ಮ್ಸ್. ವಿ ಎಕ್ಸ್ಪೆಕ್ಟ್ ಎಲ್ಲರೂ ಏನಂದರೆ ಕನ್ನಡ ಸಿನಿಮಾ ಆ ಸ್ಟ್ಯಾಂಡರ್ಡ್ಸ್ ಇಲ್ಲ ಅಂತ, ಬಟ್ ವಿ ಹ್ಯಾವ್ ವೆರಿ ಲೆಸ್ ಅಮೌಂಟ್ ಆಫ್ ಮನಿ, ಇನ್ ದಟ್ ವಿ ಡ್ರೀಮ್ ಲಿಟಲ್ ಬಿಗ್. ಸೊ ಅದಕ್ಕೆ ಒಂದು ಪರ್ಫೆಕ್ಷನ್ ನೋಡ್ಕೊಂಡು ಹೋಗ್ತೀವಿ. ಆ ಪರ್ಫೆಕ್ಷನ್ನು ಯಾರು ಕೊಡ್ತಾರೆ, ಕನ್ಸಿಸ್ಟೆಂಟಾಗಿ ಯಾರು ಕೊಡ್ತಾರೆ, ಆ ಸ್ಟುಡಿಯೋನಲ್ಲಿ ಹೋಗ್ತೀವಿ. ಆ್ಯಂಡ್ ವಿ ಎಂಡ್ ಅಪ್ ಪೇಯಿಂಗ್ ಲಿಟಲ್ ಮೋರ್, ವಿ ನೋ ದಟ್, ಬಟ್ ಅಟ್ಲೀಸ್ಟ್ ದ ಕ್ವಾಲಿಟಿ ಈಸ್ ಅಶ್ಯೂರ್ಡ್ ಅನ್ನೋದು. ಸೊ ಹಾಗಾಗಿ ದ ಬೇಸಿಕ್ ಕ್ರೈಟೀರಿಯಾ ಅದೊಂದೇ. ನೀವು ಎಲ್ಲರೂ ಮಾಡಿ, ಬೆಂಗಳೂರು, ಮೈಸೂರು ಎಲ್ಲಿ ಮಾಡಿದ್ರು ಅಷ್ಟೇ, ಚೆನ್ನಾಗಿ ಮಾಡ್ತಾರೆ ಅಂದರೆ 100% ವಿ ಆರ್ ದೇರ್. ಆ್ಯಂಡ್ ವಿ ನೀಡ್ ಟು ಹ್ಯಾವ್ 2-3 ಸ್ಟುಡಿಯೋಸ್. Would you like to add something to this, Uday Ravi avare? Just now what he told about ಕೇಳಿಸ್ಕೊಂಡ್ರೆ ಇವಾಗ ಏನೇನು ಹೇಳಿದ್ರು ಅಂತ ಕೃಷ್ಣ ಅವರು, ಅಬೌಟ್ ಹಿಸ್ ಎಕ್ಸ್ಪೀರಿಯನ್ಸ್ ವಿತ್ ಡಿಫ್ರೆಂಟ್ ಸ್ಟುಡಿಯೋಸ್. ನಿಮ್ಮದಾದಂಥ ಅನುಭವ ಏನು? ಇವಾಗ ಡೈರೆಕ್ಟರ್ಸ್ ಜೊತೆ, ಪ್ರೊಡ್ಯೂಸರ್ಸ್ ಜೊತೆ
do you have you faced situations where ತಮಗೆ ಬರುವಂಥ ಕೆಲಸ ತಮಗೆ ಬರೋಂಗೆ ಇರುತ್ತೆ, ಬಟ್ ಆಮೇಲೆ ಗೊತ್ತಾಗುತ್ತೆ ಎಲ್ಲೋ ಅಲ್ಲೋಗಿದೆ ಇಲ್ಲೋಗಿದೆ, ಅಥವಾ ಆಗ್ತಿರಂಗೆ ಕೆಲಸ ಅಕಸ್ಮಾತ್ ಎಲ್ಲರೂ ಹೋಗಿದೆ ಬೇರೆ ಕಡೆ, ಆ ಥರ ಏನಾದ್ರು ಅನುಭವಗಳಾಗಿದೆ ನಿಮಗೆ? ಇಲ್ಲ ಇಲ್ಲ, ಆ ಥರ ನಮ್ಮಲ್ಲಿ ಬಂದಿರೋದು ಆಚೆ ಕಡೆಗೆ ಆ ಥರ ಹೋಗಿದ್ದು ಆಗಿಲ್ಲ. ಆದರೆ ಬರೋ ಮೊದಲು ಏನಾಗುತ್ತೆ ಅಂದರೆ ನಮಗೆ ಇವಾಗ ಕೃಷ್ಣ ಅವ್ರು ಹೇಳ್ದಂಗೆ ಏನದು ಟೈಮಿಗೆ ಕೊಡದೇ ಇರೋಕ್ಕಾಗಿರ್ಬೋದು. ನಾವೇ ಹೇಳ್ಬಿಡ್ತೀವಿ ನಮ್ಮ ಹತ್ರ ಆಗಲ್ಲ, ಇದು ನಮ್ಮ ಹತ್ರ ಆಗಲ್ಲ ಅಂತಾರೆ. ಏನಂತಾರೆ ಪ್ರೊಡ್ಯೂಸರ್ ಈಗ ಅವ್ರು ಹೇಳ್ದಂಗೆ ಏನಂದರೆ ಶೂಟಿಂಗ್ ಮುಗೀತು ಅಂದ್ಕೂಳೆ 25 ಮೇಗೆ ಸಿನಿಮಾ ಅನೌನ್ಸ್ ಮಾಡ್ತಾರೆ. ಆವಾಗ ನಾವೇನಾದ್ರು ರಿವರ್ಸ್ ವರ್ಕ್ ಮಾಡಬೇಕು. ಅವಾಗ ನಾವು ಆಲ್ರೆಡಿ ಒಪ್ಕೊಂಡಿರೋದು ಮತ್ತೆ 10 ಸಿನಿಮಾ ಇರುತ್ತೆ. ಹೌದು. ಅದ್ರ ಜೊತೆಗೆ ಇನ್ನೊಂದು ಇವ್ರ ಸಿನಿಮಾ ತಗೊಂಡು ನಾವು ಹಾಳು ಮಾಡೋಕ್ಕೆ ನಮಗೂ ಇಷ್ಟ ಇರಲ್ಲ, ಯಾಕಂದ್ರೆ ಹಾಳಾಗುತ್ತದೆ, ಯಾಕಂದ್ರೆ 5 ದಿನದಲ್ಲಿ ಮಾಡೋಕ್ಕಾಗಲ್ಲ. ಕರೆಕ್ಟ್. ಫೈನ್. ಕ್ಯಾನ್ ವಿ ಥಿಂಕ್ ಅಬೌಟ್ ಬಾಹುಬಲಿ ಸ್ಕೇಲ್ ಸಿನಿಮಾ ಇನ್ ಕನ್ನಡ? I don't mind if I get a chance to act in it. ಇಲ್ಲ, ಇನ್ಫ್ಯಾಕ್ಟ್ ಒಂದು ಪೀರಿಯಾಡಿಕ್ ಫಿಲ್ಮ್ ಸ್ಕ್ರಿಪ್ಟು ಬರೆದು ಪ್ರೀ ಪ್ರೊಡಕ್ಷನ್ ವರ್ಕ್ ಮಾಡ್ತಾ ಇದ್ದೆ. ಬಾಹುಬಲಿ ರಿಲೀಸ್ ಆಗಿದ ತಕ್ಷಣ ಪೋಸ್ಟ್ಪೋನ್ ಮಾಡಿದೆ. ಒಂದು ಏನಾಗುತ್ತೆ ಅಂದರೆ ಇಮಿಡಿಯೇಟ್ ಕಂಪ್ಯಾರಿಸನ್ ಇಸ್ ದೇರ್, ಕ್ಯಾನ್ ವಿ ಮ್ಯಾಚ್ ದಟ್ ಬಜೆಟ್? ಸಿ ವೆನ್ ಯು ಸೇ ಬಾಹುಬಲಿ ಪಾರ್ಟ್ 1 ವಾಸ್ ಮೇಡ್ ಅಟ್ ಅ ಬಜೆಟ್ ಆಫ್ 180 crore. ಸೊ ನಾನು ಅದನ್ನು ಒಂದು ಡಿವೈಡ್ ಮಾಡು ನೋಡಿದೆ. ಅದರಲ್ಲಿ ಅವ್ರ ರೆನ್ಯುಮರೇಷನ್ಸ್ ಎಲ್ಲ ತೆಗೆದಾಕಿ ಒಂದು 60-70 crores ತೆಗೆದಾಕಿ ಅಂದರು. 110 crores ವಾಸ್ ಇನ್ವೆಸ್ಟೆಡ್. ವೇರ್ ದಿಟ್ 110 crore 110 ಕೋಟಿ ಎಲ್ಲೋಯ್ತು ಅಂತ ಅಂದ್ಬಿಟ್ಟು ಒಂದು R&D ಮಾಡಿದೆ. ಸೊ ಐ ಮೆಟ್ ಲಾಟ್ ಆಫ್ ಪೀಪಲ್. ಅವ್ರ ಕುದುರೆ ಸಪ್ಲೈ ಮಾಡಿದವರಿಂದ ಹಿಡ್ದು, ಜೂನಿಯರ್ ಸಪ್ಲೈ ಮಾಡಿದವರಿಂದ ಹಿಡ್ದು, ಬಟ್ಟೆ ಹೊಲ್ದವರಿಂದ ಹಿಡ್ದು ಎಲ್ಲರನ್ನೂ ಮೀಟ್ ಮಾಡಿದೆ. ವಾಟ್ ವಾಸ್ ದ ಬಜೆಟ್? ದೇರ್ ವಾಸ್ ಲಾಟ್ ಆಫ್ ಡೆಡಿಕೇಶನ್ ಆ್ಯಂಡ್ ಬಿಗ್ ಬಜೆಟ್. ಆ್ಯಂಡ್ ವೆನ್ ದೇ ಸ್ಟಾರ್ಟೆಡ್ ದ ಫಿಲಮ್ 1000 crore ಆಗುತ್ತೆ ಅಂತ ಅವರು ಕನ್ಸ್ಕೊಂಡಿರಲಿಲ್ಲ. ದೇ ವರ್ ಆಲ್ ಆ್ಯಸ್ ಅ ಟೀಮ್ ಹ್ಯಾಡ್ ಅ ವಿಷನ್ ಆ್ಯಂಡ್ ಟ್ರಸ್ಟ್ ಇನ್ ದ ಪ್ರಾಡಕ್ಟ್. ದೇ ಡಿಡ್ ಇಟ್ ಆ್ಯಂಡ್ ಇಟ್ ಈಸ್ ಸಕ್ಸಸ್ಫುಲ್ ಟುಡೇ ಆ್ಯಂಡ್ ವಿ ಆರ್ ಟಾಕಿಂಗ್ ಅಬೌಟ್ ಇಟ್. ದಟ್ ಈಸ್ ವೆನ್ ವಿ ಕ್ಯಾನ್ ಮೇಕ್ ದಟ್ ಕೈಂಡ್ ಆಫ್ ಫಿಲ್ಮ್. ಸಿ ವೆನ್ ಎವ್ರಿಬಡಿ ಲವ್ ಆ್ಯಂಡ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಎವ್ರಿಬಡಿ ನೋಸ್ ದಟ್ ಆ ವಿಷನ್ನ ನಂಬಿ ನಾವು ಸಿನಿಮಾ ಮಾಡ್ಬೋದು ಅಂತ ಹೋದಾಗ ದೊಡ್ಡದಾಗುತ್ತೆ. ಬಾಹುಬಲಿ ಥರ ಮಾಡೋಕ್ಕೆ ಹೋದರೆ ದೇವರಾಣೆ ದೊಡ್ಡದಾಗಲ್ಲ. ಇನ್ನಸೆನ್ಸ್ ಮ್ಯಾಟರ್ಸ್. ನಿಮಗೆ ಆ ಥರ ಒಂದು ಫಿಲಮ್ ಅಥವಾ ಒಂದು ಪೀರಿಯಡ್ ಫಿಲಮ್ ಮಾಡಬೇಕು ಅಂತ ಇದೆಯಾ, ಒಂದು ಐಡಿಯಾ ಇದೆಯಾ, ಅಥವಾ ಯು ವಾಂಟ್ ಟು ಡೂ ಇಟ್? ಐ ಹ್ಯಾವ್ ಎ ಐಡಿಯಾ. ಕನ್ನಡ ನಾವಲ್ ಬೇಸ್ಡ್ ಸಿನಿಮಾ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ ಐ ವಾಸ್ ಡೂಯಿಂಗ್. ಹೆಬ್ಬುಲಿ ಆದಮೇಲೆ ಅದನ್ನೇ ಮಾಡಬೇಕು ಅಂತ ಅಂದ್ಬಿಟ್ಟು 2 months ಅದ್ರ ಮೇಲೆ ವರ್ಕ್ ಮಾಡಿ, ಬಾಹುಬಲಿ ನೋಡಿದ ತಕ್ಷಣ ಅನಿಸ್ತು ನಾಟ್ ನೌ. ಒಂದಷ್ಟು ಜನನ ಅಪ್ರೋಚ್ ಮಾಡಿದಾಗ ಆ ಕಮಿಟ್ಮೆಂಟ್ ಇರೋರು ಯಾರು ಸಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಹೇಳಿದ್ರು ಎಷ್ಟಾಗುತ್ತೆ ಸರ್ ಬಜೆಟು ಅಂತ. ಯಾರೂ ಕತೆ ಕೇಳಲಿಲ್ಲ. ಒಂದು 3 ಜನ ಪ್ರೊಡ್ಯೂಸರ್ ಬಂದರು ಸಿನಿಮಾ ಮಾಡಬೇಕು ಅಂತ. ಈ ಥರದ್ದು ಒಂದು ಲೈನ್ ಇದೆ ನಾವೆಲ್ ಬೇಸ್ಡು, ಈ ಥರ ಒಂದು ದೊಡ್ಡ ರೈಟರ್ ಬರೆದಿರೋದು ನಾವೆಲ್ಲು, ಅವ್ರನ್ನ ಮಾತಾಡಿದ್ದೀನಿ ಆ್ಯಂಡ್ ದಿಸ್ ಕ್ಯಾನ್ ಬಿ ಡನ್. ಒಂದು ಚಂದಮಾಮ ಕತೆ ಥರ ತುಂಬ ಚೆನ್ನಾಗಿದೆ ಅಂತ. ಯಾರೂ ಕತೆ ಕೇಳಲಿಲ್ಲ, ಎಷ್ಟಾಗೋದು ಬಜೆಟ್ ಅಂತ ಕೇಳಿದ್ರು. ಸರ್ ಟುಗೆದರ್ ವಿ ಶುಡ್ ಫಿಗರ್ ಇಟ್ ಔಟ್. ಯಾಕಂದರೆ ಒಂದು ವಿಜುವಲ್ ಎಫೆಕ್ಟ್ಸ್ ಟೀಮ್ನ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲರೂ ಮೀಟ್ ಮಾಡೋಣ, ದೆನ್ ವಿ ಕ್ಯಾನ್ ಕಮ್ ಟು ಎ ಪಾಯಿಂಟ್. ಅಂದರೆ ಇಲ್ಲ ಸರ್ ಒಂದು ಸಲ ನೀವು ವರ್ಕ್ ಮಾಡಿಬಿಟ್ಟು ಬಜೆಟ್ ಹೇಳಿ ಆಗುತ್ತಾ ಆಗಲ್ವ ನೋಡೋಣ ಅಂದರು. ಸೊ ದೆನ್ ಐ ಫೆಲ್ಟ್ ಓಕೆ, ದೇರ್ ಇಸ್ ನೋ ಯೂಸ್ ಇನ್ ಡೂಯಿಂಗ್ ದಟ್. ಯಾಕೆಂದರೆ ಯಾರನ್ನೋ ಕನ್ವಿನ್ಸ್ ಮಾಡಿ ನನ್ನ ಆಸೆ ಇದೆ ಅಂತ ಯಾರನ್ನೋ ಫೋರ್ಸ್ ಮಾಡೋ ಬದಲು, ಸೊ ಲೆಟ್ ಸಮ್ ಪರ್ಸನ್ ಈಗ ಏನು ಕತೆ, ಈ ಕತೆ ಮಾಡ್ಬೋದಾ, ಈ ಕತೆ ಚೆನ್ನಾಗಿದೆ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ಏನು ಅಂತ ಹುಡುಕಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಸೊ ಐ ಜಸ್ಟ್ ಕೆಪ್ಟ್ ಇಟ್ ಕ್ವೈಟ್. Just to ask a last question to all of you. What do you feel from now? What do you see the future ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ? ಯಾವ ರೀತಿಯಲ್ಲಿ ಟೆಕ್ನಾಲಜಿ ವಿಜುವಲ್ ಎಫೆಕ್ಟ್ಸ್ ಬೆಳೆಸ್ಕೊಂಡು ಹೋಗ್ಬೋದು ಮುಂದೆ? ಆ್ಯಂಡ್ ಸ್ಕಿಲ್ಡ್ ಮ್ಯಾನ್ ಪವರ್ ಆಗಲಿ ಅಥವಾ ಒಂದು ಡೆವಲಪ್ಮೆಂಟ್ ಆಗಲಿ ಅಥವಾ ಒಂದು ಇಂಡಸ್ಟ್ರಿನ ಬೆಳೆಸೋಂಗೆ ಏನು ಮಾಡ್ಬೋದು ನಾವು? ಇವಾಗ ನಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ? ನಮ್ಮ ಕಡೆಯಿಂದ ಆದಷ್ಟು ನಾವು ಇದೊಂದು ಇವೆಂಟಿಂದ ನಾವು ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಆಲ್ ದ ಇಂಡಸ್ಟ್ರೀಸ್ ಟುಗೆದರ್. ದಟ್ ಇಸ್ ಒನ್ ಎಫರ್ಟ್ ದಟ್ ವಿ ಹ್ಯಾವ್ ಡನ್. ಸೊ ಯು ಹ್ಯಾವ್ ಅ ಬಾಲಿವುಡ್, ಹಾಲಿವುಡ್, ಮಾಲಿವುಡ್, ಟಾಲಿವುಡ್ ಆ್ಯಂಡ್ ಸ್ಯಾಂಡಲ್ವುಡ್ all together in the single platform in this event. So ಈ ರೀತಿ ಸೆಮಿನಾರ್ಸು ಅಥವಾ ಇನ್ನೇನು ನಿಮ್ಮ ಸಜೆಷನ್ಸ್ ಇರುತ್ತೆ? ಯಾವ ರೀತಿಲಿ ಯು ಕ್ಯಾನ್ ಸಜೆಸ್ಟ್ ದಟ್ ಲೆಟ್ಸ್ ಮೇಕ್ ಕರ್ನಾಟಕ ಆಸ್ ಅ ಡೆಸ್ಟಿನೇಷನ್ ಆ್ಯಂಡ್ ಆಗೋ ಕೆಲಸ ಎಲ್ಲ ಇಲ್ಲೇ ಆಗಲಿ, ನಮ್ಮ ಕೆಲಸನೂ ಇಲ್ಲೇ ಆಗಲಿ. ಯು ಮಸ್ಟ್ ಬಿ ನೋಯಿಂಗ್ ದಟ್ ಹಾಲಿವುಡ್ ಬ್ಲಾಕ್ ಬಸ್ಟರ್ಸ್ ಎಲ್ಲ ಆಗೋದಲ್ಲ ಬೆಂಗಳೂರಲ್ಲೇ ಮೋಸ್ಟ್ ಆಫ್ ದ ವರ್ಕ್. ಸೋ ಮೆನಿ ಮೂವೀಸ್, ಬಾಂಡ್ ಮೂವೀಸು, ಜಂಗಲ್ ಬುಕ್ಕು, ಎನಿಥಿಂಗ್ ಯು ನೇಮ್, ಇಲ್ಲೇ ಕೆಲಸಗಳಾಗಿರೋದು ಬೆಂಗಳೂರಲ್ಲಿ. ಸೊ ಹಾಗಿರುವಾಗ ಡು ಯು ಸಿ ಅ ಪಾಸಿಬಿಲಿಟಿ ದಟ್ ಯು ಕ್ಯಾನ್ ಕನೆಕ್ಟ್ ಟು ದೀಸ್ ಕೈಂಡ್ ಆಫ್ ಕಂಪ್ನೀಸ್ ಆ್ಯಂಡ್ ವೈಸ್ ವರ್ಸಾ ಅವರು ಹಾಗೆ ಇದು ಮಾಡ್ತು ಅಂತಂದರೆ ದ ಪಾಸಿಬಿಲಿಟಿ ಆಫ್ ವರ್ಕಿಂಗ್ ವಿತ್ ದೆಮ್ ಆ್ಯಂಡ್ ಆಲ್ಸೋ ಗಿವಿಂಗ್ ಸ್ಕೋಪ್ ಟು ಅದರ್ ನ್ಯೂ ಪೀಪಲ್ ಟು ಕಮ್ ಇನ್. ಸೊ ಆ ಒಂದು ರೀತಿಯಲ್ಲಿ ವಾಟ್ ಯು ಸಜೆಸ್ಟ್ ಫಾರ್ ಅಸ್ ಇನ್ ದ ಫ್ಯೂಚರ್ ಗೋಯಿಂಗ್ ಅಹೆಡ್? ಏನು ಮಾಡ್ಬೋದು ಬೆಳೆಸೋದಕ್ಕೆ ಇಂಡಸ್ಟ್ರಿನ ಅಂತಂದು? ದಿಸ್ ಎಂಟೈರ್ ಐಡಿಯಾ ಆ್ಯಂಡ್ ಪ್ಲ್ಯಾಟ್ಫಾರ್ಮ್ ಇಸ್ ನಿಜವಾಗ್ಲೂ ತುಂಬ ಒಳ್ಳೆಯದು. ನನಗೆ ಬೀಂಗ್ ಎ ಪಾರ್ಟ್, ನಾನು ಇಲ್ಲಿ ಪ್ಯಾನಲಿಗೆ ಬಂದಿದ್ದೀನಿ ಅಂತಲ್ಲ, ಬೆಳಗಿಂದ ನಾನು
ಸೆಷನ್ಸ್ಗಳು ಅಟೆಂಡ್ ಮಾಡಿದಾಗ ನನಗನ್ಸಿದೆ ಏನಂದರೆ, ಒಂದು, ವಿ ಕ್ಯಾನ್ ಲರ್ನ್, ವಿ ಕ್ಯಾನ್ ಎಜುಕೇಟ್ ಅವರ್ ಸೆಲ್ಫ್ ಆ್ಯಸ್ ಅ ಫಿಲ್ಮ್ ಮೇಕರ್ ಆದರೂ ಇವತ್ತಿನ ಟೆಕ್ನಾಲಜಿ ಏನು ಬರ್ತಾ ಇದೆ, ಹೌ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಅನ್ನೋದು ಒಂದು. ಎರಡನೇದು, ಟು ಇಂಟ್ರ್ಯಾಕ್ಟ್ ವಿತ್ ಲಾಟ್ ಆಫ್ ಬಿಗ್ ಕಂಪ್ನೀಸ್, ದೇ ಶೋಕೇಸ್ ದೇರ್ ವರ್ಕ್ ಅಲ್ವಾ. ನಮ್ಮ ವರ್ತ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂದಾಗ, ಸೊ ನಮ್ಮ ಕನಸಿಗೆ ಯಾರೋ 2-3 ಕಂಪ್ನಿಗಳು ರಿಲೇಟ್ ಆಗ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಆಬ್ವಿಯಸ್ಲಿ ಇಲ್ಲೇ ಇರುತ್ತೆ, ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂದರೆ ವೈ ವಿಲ್ ವಿ ಗೋ ಔಟ್ಸೈಡ್? ಸೊ ಇದು ಗೊತ್ತಿರಲಿಲ್ಲ, ಆ್ಯಂಡ್ ಇಟ್ ಈಸ್ ಆನ್ ಎ ಕಾಮನ್ ಪ್ಲ್ಯಾಟ್ಫಾರ್ಮ್. ಸೊ ವಿ ಕೇಮ್ ಟು ನೋ ಎಷ್ಟೊಂದು ವಿಜುವಲ್ ಎಫೆಕ್ಟ್ಸ್ ರಿಲೇಟೆಡು ಟೆಕ್ನಿಷಿಯನ್ಸ್ಗಳು ಗೊತ್ತಿರುತ್ತೆ, ಅಥವಾ ವಿಜುವಲ್ ಎಫೆಕ್ಟ್ ಆರ್ಟಿಸ್ಟ್ಗಳು ಗೊತ್ತಿರುತ್ತೆ, ಯಾರ್ಯಾರು ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ ಅಂತ. ಆ್ಯಸ್ ಅ ಫಿಲ್ಮ್ ಮೇಕರ್ ನಮಗೆ ತುಂಬ ಜನ ಗೊತ್ತಿಲ್ಲ. ಸಿ ಲಾಟ್ ಆಫ್ ವರ್ಕ್ಸ್ ಹ್ಯಾಪನ್ ಇನ್ ಬ್ಯಾಂಗ್ಳೂರು ಅಂತ ಅಂದ್ಬಿಟ್ಟು ಗೊತ್ತು, ಕೇಳಿದ್ದೀವಿ. ಆ್ಯಂಡ್ ಲಾಟ್ ಆಫ್ ಸ್ಟುಡಿಯೋಸ್ ಐ ಹ್ಯಾವ್ ಅಪ್ರೋಚ್ ಪರ್ಸ್ನಲಿ. ಅವ್ರು ಹೇಳಿದ್ರು, ವಿ ಆರ್ ನಾಟ್ ಓಪನ್ ಟು ವರ್ಕ್ ಕನ್ನಡ ಫಿಲ್ಮ್ಸ್ ಅಂತ ಹೇಳಿದ್ರು. ಸರಿ, ಓಕೆ, ವೆನ್ ದೇ ಆರ್ ನಾಟ್ ಓಪನ್ ವಿ ಕೆನಾಟ್ ಫೋರ್ಸ್ ಎನಿ ಒನ್. ಸೊ ಯಾರು ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ವರ್ಕ್ ಮಾಡೋಣ ಅನ್ನೋ ಥರ ಇತ್ತು. ಇವಾಗ ಇದೆಲ್ಲ ಮೀಟ್ ಮಾಡಿದ್ಮೇಲೆ ಇಟ್ಸ್ ಅ ವೆರಿ ಪಾಸಿಟಿವ್ ಥಿಂಗ್. ಡೆಫಿನೆಟ್ಲಿ ಒಳ್ಳೆ ಸಿನಿಮಾಗಳ ಜೊತೆ ಅಸೋಸಿಯೇಟ್ ಆದರೆ ಇಂಡಸ್ಟ್ರಿ ವಿಲ್ ಗ್ರೋ. ನಾವೇನು ಮಾಡ್ತೀವಿ ಅಥವಾ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಒಳ್ಳೆ ಫಿಲ್ಮ್ಸ್ ಇದೆ. ಫಾರ್ ಎಕ್ಸಾಂಪಲ್ ಕಿರಿಕ್ ಪಾರ್ಟಿ ವಾಸ್ ಅ ರೆವಲ್ಯೂಷನ್, ಇಟ್ ಈಸ್ ಅ ಗುಡ್ ಫಿಲ್ಮ್, ಸೊ ಇಟ್ ಕನೆಕ್ಟೆಡ್. ಅದೇ ಥರ ಬಾಹುಬಲಿ ವಿಜುವಲ್ ಎಫೆಕ್ಟ್ ರಿಲೇಟೆಡ್ ಒಂದು ಒಳ್ಳೆ ಫಿಲಮು, ಸೊ ಎಲ್ಲರಿಗೂ ಕನೆಕ್ಟ್ ಆಯಿತು. ವಿಜುವಲ್ ಎಫೆಕ್ಟ್ಸ್ ಏನು ಅಂತ ಕಾಮನ್ ಮ್ಯಾನ್ ನೀವು, ಇಟ್ ಈಸ್ ನಾಟ್ ಅಬೌಟ್ ದ ಟೆಕ್ನಿಷಿಯನ್ಸ್ ಆಲ್, ಕಾಮನ್ ಮ್ಯಾನ್ ನೀವು. ಆ ಥರ ಇದಾಗ್ತಾ ಇದ್ದಂಗೆ ಲಾಟ್ ಆಫ್ ಫಿಲ್ಮ್ ಮೇಕರ್ಸ್ ಇನ್ಸ್ಪೈರ್ ಆಗ್ತಾರೆ, ಆ ಥರ ಸಿನಿಮಾ ಮಾಡಬೇಕು, ವಿಜುವಲ್ ಎಫೆಕ್ಟ್ಸ್ ಬೇಸ್ಡ್ ಸಿನಿಮಾ ಮಾಡಬೇಕು. ಟು ಗೆಟ್ ಎ ಟ್ರಸ್ಟಬಲ್ ಪಾರ್ಟ್ನರ್ ಆರ್ ವಿಜುವಲ್ ಎಫೆಕ್ಟ್ಸ್ ಟೀಮ್, ಅದೊಂಥರ ಆ್ಯಡೆಡ್ ಬೋನಸ್, ಅವ್ರ ಕನಸಿಗೆ ಇನ್ನೊಂದು ಇದಾಗುತ್ತೆ. ಆ್ಯಂಡ್ ದಿಸ್ ಈಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಈ ಥರ ಕನೆಕ್ಟ್ ಆದರೆ ಒಳ್ಳೊಳ್ಳೆ ಫಿಲಮ್ಸ್ಗಳು, ವಿಜುವಲ್ ಎಫೆಕ್ಟ್ಸ್ ವಿಲ್ ಬಿ ರಿಯಲಿ ಆನ್ ಎ ಹೈ ಸ್ಟ್ಯಾಂಡರ್ಡ್ಸ್ ಇನ್ ಕನ್ನಡ ಫಿಲ್ಮ್ಸ್. ಇವಾಗ ಈ ಪ್ಲ್ಯಾಟ್ಫಾರ್ಮಿಂದ ನಮಗೆ ಈ GFX ಏನು ಮಾಡ್ತಿದೆಯಲ್ಲ, ಇದು ನನಗೆ ನಮ್ಮ ಸ್ಟುಡಿಯೋಸಲ್ಲಿ ಆರ್ಟಿಸ್ಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದಾಗಿ. ಇವಾಗ ಏನು ಮಾಡ್ತಾ ಇರೋದಲ್ಲ, ಇದು ತುಂಬ ಗ್ರೇಟ್ ಇದೆ ಆ್ಯಕ್ಚುಲಿ ಏನಂದರೆ, ಇವರೆಲ್ಲ ಅಲ್ಲಿ ಹೋಗಿ ಎಲ್ಲೋ ಬೇರೆ ಕಡೆ ಸ್ಟುಡಿಯೋಗೆ ಹೋಗಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕಾಗ್ತಾ ಇರೋಲ್ಲ. ಅವರೆಲ್ಲ ಹೇಗಂದರೆ, ಇವಾಗ ನೋಡಿ, ಇವಾಗ ಡೈಲಿ ಒಂದೊಂದು ಸೆಷನ್ನಲ್ಲಿ ಒಬ್ಬೊಬ್ಬರು ಬೇರೆ ಬೇರೆ ಸ್ಟುಡಿಯೋದಿಂದ ಬಂದು VFX ಸೂಪರ್ವೈಸರ್, ಬೇರೆ ಬೇರೆ ಆರ್ಟಿಸ್ಟ್ಗಳು, ಅವರಿಗೆಲ್ಲ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತದೆ ನನಗೆ. ಥ್ಯಾಂಕ್ ಯು ಸೊ ಮಚ್. One of the basic ingredients to make a paradigm shift is awareness. See, this platform as such, I came to know only a few days back when you started interacting with me. I felt if it can create a lot of awareness in people, knowing is very important. Once you start knowing, then comes ideating, planning, or joining, or whatever. Absolutely. Okay, so when we see beyond these screens works of different people, and I think over the yesterday and today, they would have seen many things like that. Absolutely. Personally, for me, ನನಗೆ ಒಂದು ಸ್ಟುಡಿಯೋ ನೋಡಿದ್ರೇ ಇನ್ಸ್ಪೈರ್ ಆಗಿಬಿಡುತ್ತೆ. ಸ್ಟುಡಿಯೋದೊಂದು ಫೋಟೋ ಫೇಸ್ಬುಕ್ಕಲ್ಲಿ ದೇರ್ ಆರ್ ಸೋ ಮೆನಿ ಪೀಪಲ್ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇರ್ತಾರೆ ನನಗೆ. ಕೆಲವರೆಲ್ಲ ವಿಜುವಲ್ ಎಫೆಕ್ಟ್ಸ್ ಆಸ್ಪಿರೆಂಟ್ಸ್ ಆಗಿರ್ತಾರೆ, ನಂದೊಂದು ಸ್ಟುಡಿಯೋ ಇದೆ ಅಂತ. ದ ಮೊಮೆಂಟ್ ಐ ಸಿ ಎ ಸ್ಟುಡಿಯೋ ಫೋಟೋ ಇಟ್ ಸೆಲ್ಫ್, ಇಟ್ ಗಿವ್ಸ್ ಮಿ ಗೂಸ್ ಬಂಪ್ಸ್, ಆ್ಯಂಡ್ ಐ ಥಾಟ್, ಓಕೆ, ಲೆಟ್ ಮಿ ಡೂ ಸಮಥಿಂಗ್ ನೌ ಅಂತ ಕೂತ್ಕೊಂಡ್ಬಿಡ್ತೀನಿ. ಐ ಥಿಂಕ್ ದಟ್ ಕ್ರಿಯೇಟ್ಸ್ ಎ ಲಾಟ್ ಆಫ್ ಇನ್ಸ್ಪಿರೇಷನ್. ದ ವೆರಿ ಫ್ಯಾಕ್ಟ್ ದಟ್ ಯು ಆರ್ ಸೀಯಿಂಗ್ ಸಮಥಿಂಗ್ ಬಿಗ್, it emotes something inside you. So I think this is a great thing happening. It should keep happening time and again. Absolutely. At least even in a smaller format, maybe not in the as big as what is happening today. ಖಂಡಿತ. For the industry, I think producers ಗೆ ಅಂತಾನೆ separate ಆಗಿ ನೀವು ಒಂದು ಮಾಡಬೇಕು. ಖಂಡಿತ ಇದೆ. There on the line. We have to do something. That's the next thing. They should feel. See, to address this they problem, should feel motivated. They should really feel I motivated. think this has also been one of the dreams of Abhay. ಪ್ರೊಡ್ಯೂಸರ್ಸ್ಗೆ ವಿಜುವಲ್ ಎಫೆಕ್ಟ್ಸ್ ಏನು ಅಂತ ಒಂದು ಖಂಡಿತ. ವಿಜುವಲ್ ಎಫೆಕ್ಟ್ಸ್ ಏನು ಅಂತ ಅರ್ಥ ಆದರೆ ಮುಂದಿನ ಕೆಲಸಗಳು ಬೇರೆ ಎಲ್ಲ ಡೈರೆಕ್ಟರ್ಗಾಗಲಿ, ವಿಜುವಲ್ ಎಫೆಕ್ಟ್ ಸ್ಟುಡಿಯೋದವರಿಗಾಗಲಿ, ವಿಜುವಲ್ ಎಫೆಕ್ಟ್ ಸೂಪರ್ವೈಸರ್ಗಾಗಲಿ, ಎಲ್ಲರಿಗೂ ಒಂದು ಸರ್ ಇಷ್ಟು ದೂರ ಬಂದಿದ್ದೀವಿ, ಬಿಡಲ್ಲ ಸರ್ ಇನ್ಮೇಲೆ. What would you like to add on this in the closing remarks? I would like to say that I have paid money. It's definitely a nice thing. ಪ್ರೊಡ್ಯೂಸರ್ಸ್ಗೆ ಮಾತ್ರ ಅಲ್ಲ, ಐ ಥಿಂಕ್ ಡೈರೆಕ್ಟರ್ಸಿಗೂ ಅಷ್ಟೇ. ಯಾಕಂದರೆ ನಾವು ನಾರ್ಮಲ್ ಆಗಿ ಈ ವರ್ಕ್ ಹೆಂಗೆ ಮಾಡಿದ್ದಾರೆ ಅಂತ ಕಲಿಯೋಕ್ಕೆ ಬರೀ ಯೂಟ್ಯೂಬ್ ಓಪನ್ ಮಾಡಿಕೊಂಡು ನೋಡ್ತಾ ಇರ್ತೀವಿ. ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಇಸ್ ಮೈ ಫೇವ್ರೆಟ್ ಇದು. ಇನ್ ಟರ್ಮ್ಸ್ ಆಫ್ ರೈಟಿಂಗ್, ಇನ್ ಟರ್ಮ್ಸ್ ಆಫ್ they have shot it, in terms of the visual effects, everything. So I have watched it like 10 times or 20 times. Every there are like 4 series, 5th is coming now, and so Jack Sparrow will be back soon. Yeah. Every series I've watched like 10 times, only to understand how they have shot everything. And there are few videos on YouTube where you get to see that ಹೆಂಗೆ ಮಾಡಿದ್ದಾರೆ ವರ್ಕ್ ಅಂತ. ಬಟ್ ಇನ್ನೂ ದೊಡ್ಡ ಲೆವೆಲಲ್ಲಿ ನಾವು ಆ ಥರ ವರ್ಕ್ ಮಾಡೋಕ್ಕೆ ಸಾಧ್ಯನಾ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮೋಸ್ಟ್ಲಿ ಐ ಥಿಂಕ್ ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಫೀಲ್ಡಲ್ಲಿ ಅವ್ರ ವರ್ಕ್ ತೋರಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ, ಓಕೆ ನಾವು ಈ ಥರ ಮಾಡ್ಬೋದು, ವಿ ಕ್ಯಾನ್ ಟೇಕ್ ದಿಸ್ ಚಾಲೆಂಜ್ ಅಂತ. ಆ್ಯಂಡ್ ದೆನ್ ವಿ ಕ್ಯಾನ್ ಥಿಂಕ್. ಸೊ ಇವರು ಮಿಥಾಲಜಿ ಫಿಲ್ಮ್ ಮಾಡಬೇಕು ಅಂತ, ಐ ಥಿಂಕ್ ಎವ್ರಿ ಡೈರೆಕ್ಟರ್ ಹ್ಯಾಸ್ ದಿಸ್
ನನಗೂ ಇದೆ ಆ ಥರ ಸಿನಿಮಾ ಮಾಡಬೇಕು ಅಂತ. ಬಟ್ ನಮ್ಮ ಬಜೆಟಿಗೆ ನಮ್ಮ ಕೆಪಾಸಿಟಿಗೆ ಎಷ್ಟು ರಿಯಲಿಸ್ಟಿಕಾಗಿ ನಾವು ಮಾಡ್ಬೋದು, ಮಾಡಿದ್ಮೇಲೆ ಇಟ್ ಶುಡ್ ಲುಕ್ ಲೈಕ್ ಶುಡ್ ಬಿ ಅ ವೆರಿ ಶಾರ್ಟಿ ಜಾಬ್ ಅಲ್ವಾ, ಶುಡ್ ಲುಕ್ ವೆರಿ ರಿಯಲಿಸ್ಟಿಕ್. ಅದೆಷ್ಟು ಮಾಡ್ಬೋದು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಗೆ ಗೊತ್ತು. ಅಂದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಅಲ್ಲಿ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಮಾಡೋಕ್ಕಾಗುತ್ತಾ, ನಮ್ಮಲ್ಲಿ ಮಾಡಿದ್ರೆ ಎಷ್ಟು ಬಜೆಟಲ್ಲಿ ಮಾಡೋಕ್ಕಾಗುತ್ತೆ. ಐ ಥಿಂಕ್ ಈ ನಾಲೆಜ್ ಎವ್ರಿ ಒನ್ ಹೂ ಇಸ್ ವರ್ಕಿಂಗ್ ಇನ್ ದ ಇಂಡಸ್ಟ್ರಿ ಶುಡ್ ನೋ, ಆ್ಯಂಡ್ ಇನ್ಕ್ಲೂಡಿಂಗ್ ದ ಡೈರೆಕ್ಟರ್ ಬಿಕಾಸ್ ಹಿ ಹ್ಯಾಸ್ ಟು ಮೇಕ್ ಅ ಬಜೆಟ್, make a film in a budget, and including the producer because he has to spend that money. So ಎಲ್ರಿಗೂ ನಾಲೆಜ್ ಸಿಗಬೇಕು ಅಂತ ಅನ್ಸುತ್ತೆ. ಖಂಡಿತ ಸರ್. I think very soon we'll create a platform for both the producers and directors to see what kind of scope of work is available and how they can be made knowledgeable about ಹೇಗಿದ್ರೆ ಅವ್ರದ್ದು ಒಂದು ವಿಷನ್ನ ಚೇಂಜ್ ಮಾಡುತ್ತೆ, ಹೇಗಿದ್ರೆ ಹೆಲ್ಪ್ ಮಾಡ್ಬೋದು ಅವ್ರಿಗೆ ಅಂತ. But we'll definitely have one event for that which is there on our mind for a long time. So thankful to Krishna, Rakshit, Uday Ravi Hegde and Santosh Radhakrishnan. Small vision I want to add. Yeah. I would like to work in a movie that takes the depths of our spirituality. Core. ನಮ್ಮ ಫಿಲಾಸಫಿಯ ಕೋರ್ ಇದೆಯಲ್ಲ, ಇಂಡಿಯನ್ ಸೋ ಕಾಲ್ಡ್ ಫಿಲಾಸಫಿಯ ಕೋರಲ್ಲಿ ಎಷ್ಟು ಕಥೆಗಳಿದೆ ಅಂದರೆ, ಐ ಥಿಂಕ್ ದಟ್ ಹ್ಯಾಸ್ ಟು ಬಿ ಟೇಕನ್ ಮೋರ್ ದೆನ್ ಥಿಂಕಿಂಗ್ ಸಮಥಿಂಗ್ ಡಿಫ್ರೆಂಟ್ಲಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. The altered levels of consciousness, so astral levels. Me and Rakshit, we speak a lot on spirituality as such. I think it has to be educating, at the same time entertaining. That is very important. That will give hair-raising effects. Thank you so much.